ಶಬ್ದವಾಗಿ ಹಾಲೆಲೂಯಾ, ಹಾಲೆಲೂಯಾ. ಗಮನಿಸಿ ಪ್ರಿಯ ದೇವ ಮಕ್ಕಳೇ, ದೇವರ ಮಕ್ಕಳ ಜಯ ಎಲ್ಲಿ ಇದೆ ಅಂತ ಕೇಳೋದಾದರೆ ಅದನ್ನು ಪ್ರಾರ್ಥನೆ ಅಂತ ಒಂದೇ ಮಾತಲ್ಲಿ ಹೇಳೋಕ್ಕಾಗಲ್ಲ, ಆರಾಧನೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ವಾಕ್ಯದಲ್ಲಿ ಅಂತ ಹೇಳುವುದಕ್ಕಿಂತ ಒಟ್ಟಿನಲ್ಲಿ ಒಂದು ಮಾತು ಹೇಳ್ಬೋದು, ಕರ್ತನಲ್ಲಿಯೇ ನಮ್ಮ ಆಶೀರ್ವಾದಗಳು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಇನ್ ಕ್ರೈಸ್ಟ್, ಇನ್ ಗಾಡ್ ವಿ ವಿನ್. ಕರ್ತನಲ್ಲಿಯೇ ನಾವು ಜಯ ಹೊಂದುವವರಾಗಿರುತ್ತೇವೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಈ ತಿಂಗಳು ದೇವ ಮಕ್ಕಳಿಗೆ ಒಂದು ಜಯದ ತಿಂಗಳಾಗಿರುತ್ತದೆ. ಫಾರ್ ಯು ಇಟ್ ವಿಲ್ ಬಿ ದ ಮಂತ್ ಆಫ್ ವಿಕ್ಟರಿ. And this is going to be a month of possessed. ಈ ತಿಂಗಳು ನಿನಗೆ ಕರ್ತನು ಸ್ವಾಧೀನ ಮಾಡಿಕೊಳ್ಳುವಂಥ ಒಂದು ತಿಂಗಳಾಗಿ ಒದಗಿಸುವಾತನಾಗಿರುತ್ತಾನೆ. ಇದು ನಂಬೂರು ಮಾತರ ಕರಗಳ ತಟ್ಟಿ ಕರ್ತನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ಒಂದು 2 ತಿಂಗಳುಗಳ ಮೇಲೆ, ಮೋರ್ ದೆನ್ 2 months, ಪರ್ಫೆಕ್ಟ್, ಮೋರ್ ದೆನ್ 2 months, 2 ತಿಂಗಳ ಮೇಲೆ ಕೆಲವು ಮನೆಗಳಿಗೆ ನಾನು ಹೋಗುವಾಗ, ಆಲ್ಮೋಸ್ಟ್ ಮೆನಿ ಹೌಸಸ್, ತುಂಬ ಮನೆಗಳಲ್ಲಿ, ವಿಶ್ವಾಸಿಗಳ ಮನೆಗಳಲ್ಲಿ ವಿಸಿಟಿಂಗ್ ಮಾಡುವಾಗ, ಪ್ರಾರ್ಥನೆ ಮಾಡಕ್ಕೆ ಹೋಗುವಾಗ ಈ ಒಂದು ವಚನವನ್ನು ದೇವರ ಆತ್ಮನು ಪುನಃ ನನಗೆ ಪ್ರೇರೇಪಿಸಿ, ಈ ವಚನವನ್ನು ನುಡಿದು ನೀನು ಪ್ರಾರ್ಥನೆ ಮಾಡು. Proclaim this word and pray and bless his house. From this day onwards I am going to bless his house. ಈ ದಿನದ ಮೊದಲುಗೊಂಡು ಈ ಮನೆಯನ್ನು ನಾನು ಆಶೀರ್ವದಿಸುವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ದೇವರ ನಾಮದ ಮಹಿಮೆಗೋಸ್ಕರವಾಗಿ ಹೇಳ್ತಾ ಇದ್ದೀನಿ. ನಾನು ಈ ವಚನವನ್ನು ಯಾವ ಮನೆಯಲ್ಲೆಲ್ಲ ನುಡಿದಿದ್ದೇನೋ, ಅವರು ಆ ಪ್ರಾರ್ಥನೆ ಮುಗಿಸಿ ನಾನು ಬಂದ ನಂತರ, ಕೆಲವು ದಿವಸಗಳ ನಂತರ ಅವರು ಹೇಳಿದಂಥ ಸಾಕ್ಷಿಗಳು ಏನಂತಂದರೆ, ಆ ದಿವಸ ನೀವು ನಮ್ಮ ಮನೆಗೆ ಪ್ರಾರ್ಥನೆ ಮಾಡಿ ಹೋದ ಮೇಲೆ ನಮ್ಮ ಕಷ್ಟಗಳಿಂದ ನಮಗೆ ಒಂದು ಜಯ, ನಮ್ಮ ಇಕ್ಕಟ್ಟುಗಳಿಂದ ಕತ್ತ ನಮ್ಮನ್ನು ಬಿಡಿಸಿದ್ದಾನೆ, ನಮಗೆ ಕತ್ತನ ಆಶೀರ್ವಾದವನ್ನು ಒದಗಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ಸಾಕ್ಷಿ ಹೇಳಿದ್ದನ್ನು ನಾನು ಕಂಡಿದ್ದೆ. ಸೊ ದಿಸ್ ವರ್ಡ್, ದಿಸ್ ಪರ್ಟಿಕ್ಯುಲರ್ ಪ್ರಾಮಿಸ್ is a promise word for all the church members who are sitting here. ಇವತ್ತು ಕೂಡ ಕೆಲವರು ಹೊಸಬರನ್ನ ನಾನು ನೋಡಿದೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, somebody are sitting here, ಹೊಸದಾಗಿ ಬಂದಿದ್ದೀರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಮ್ಮ ಸಭೆಗೆ ಎಂಬುದಾಗಿ ಹೇಳುವುದಕ್ಕಿಂತ ಈ ಮಾತನ್ನು ಹೀಗೆ ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕರ್ತನು ಯಾರನ್ನ ಇಲ್ಲಿ ಕರೆತಂದಿದ್ದಾರೋ ನಿಮ್ಮ ಎಲ್ಲರಿಗೂ ಕರ್ತನು ಇದನ್ನು ವಾಗ್ದಾನವಾಗಿ ಒದಗಿಸ್ತಾ ಇದ್ದಾನೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಯಿ ಪ್ರವಾದನೆಯ ಪುಸ್ತಕ 2ನೇ ಅಧ್ಯಾಯ 19ನೇ ವಚನವನ್ನು ನಾವು ಓದಿಕೊಳ್ಳುವ. ಅದರಲ್ಲಿ 2 ಭಾಗಗಳಿದೆ. ಕಡೆ ಭಾಗಗಳು ಒಂದು ವೇಳೆ ಫುಲ್ ಅದನ್ನು ಪೂರ್ತಿ ಓದಿಕೊಳ್ಳುವ. ಹಾಗಾಯಿ ಪ್ರವಾದನೆಯ ಪುಸ್ತಕ 2ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳುವ. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ? ಕಣಜದಲ್ಲಿ ಕಾಳು ಇನ್ನೂ ಇದೆಯೋ? ದ್ರಾಕ್ಷೆ, ಅಂಜೂರ, ದಾಳಿಂಬರ, ಒಲಿವ. ದ್ರಾಕ್ಷೆ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ. ಈ ಗಿಡಗಳು ಫಲಿಸಲಿಲ್ಲವಲ್ಲ. ಒಂದು ನಿಮಿಷ. ಸಿ ದ ವೇ ಈ ತಿಂಗಳು ಕರ್ತ ನಮಗೆ ವಾಗ್ದಾನ ಕೊಡುವಾಗ ಒಂದು ಪ್ರಶ್ನೆಯೊಂದಿಗೆ ಆತನು ಪ್ರಾರಂಭಿಸ್ತಾ ಇದ್ದಾನೆ. ಅದರ ಅರ್ಥ ಏನಂತಂದ್ರೆ, ಕಣಜದಲ್ಲಿ ಧಾನ್ಯಗಳು ಇನ್ನೂ ಇದೆಯೋ? ದಟ್ ಮೀನ್, ಡು ಯು ಸ್ಟಿಲ್ ಹ್ಯಾವ್ ದಿ ಬ್ಯಾಂಕ್ ಬ್ಯಾಲೆನ್ಸ್? ಎಸ್ ಅಂತ ಹೇಳಿದ್ರೆ ಹೇಳುವವರು ಸ್ವಲ್ಪ ಜನ ಮಾಡ್ತಾರೆ. ಡು ಯು ಸ್ಟಿಲ್ ಹ್ಯಾವ್ ದ ಬ್ಯಾಂಕ್ ಬ್ಯಾಲೆನ್ಸ್? ಇನ್ನು ನಿನ್ನ ಆಶೀರ್ವಾದ, ನಿನ್ನ ಹತ್ರ ಏನಾದರೂ ಉಳಿದಿದೆಯೋ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಏನಾದರೂ ಉಳಿದಿದೆಯಾ? ಅಕೌಂಟಲ್ಲಿ ಏನಾದರೂ ಇದೆಯಾ?
ಖನಿಜದಲ್ಲಿ ಇನ್ನೂ ಧಾನ್ಯಗಳಿದೆಯೋ? ಅಂಜೂರ, ದ್ರಾಕ್ಷ, ದಾಳಂಬಿ ಇವುಗಳು ಫಲ ಕೊಡಲಿಲ್ವಲ್ಲ? ಆದರೆ ಸಭೆಯೇ, ಕರ್ತನು ನಿನಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ಓದಿಕೊಳ್ಳುವ, ಗಟ್ಟಿಯಾಗಿ ಓದಿಕೊಳ್ಳುವ. ಆದರೆ ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ. ಕರಗಳ ತಟ್ಟಿ, ತಲೆಗೆ ಮೇಲಾಗಿ ಕರಗಳ ತಟ್ಟಿ. ದಾಳಂಬಿ ಫಲ ಕೊಡಲಿಲ್ಲ, ದ್ರಾಕ್ಷೆ ಫಲ ಕೊಡಲಿಲ್ಲ, ಒಲಿವ ಫಲ ಕೊಡಲಿಲ್ಲ, ದಾಳಂಬಿ ಫಲ ಕೊಡಲಿಲ್ಲ. ಆದರೂ ಕರ್ತನು ವಾಗ್ದಾನ ಮಾಡುತ್ತಾ ಇದ್ದಾನೆ, ಇದೇ ದಿವಸ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸ್ತಾ ಇದ್ದಾನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾನೆ. ಕರಗಳ ತಟ್ಟಿ, ಅಪ್ಪ ಈ ವಾಗ್ದಾನವನ್ನ ಐ ರಿಸೀವ್ ದಿಸ್ ಪ್ರಾಮಿಸ್ ಇನ್ ಜೀಸಸ್ ನೇಮ್ ಆಫ್ ಗಾಡ್. ಹಲ್ಲೆಲೂಯಾ, ಆಮೆನ್. ಇದೇ ದಿವಸ ಮೊದಲುಗೊಂಡು, ಡೋಂಟ್ ಟೇಕ್ ಇಟ್ ಆಸ್ ಅ ನಾರ್ಮಲ್, ಡೋಂಟ್ ಟೇಕ್ ಇಟ್ ವಿತ್ ಅ ನಾರ್ಮಲ್ ಸ್ಪಿರಿಟ್, ಬಟ್ ಟೇಕ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್. ಏನೋ ಸೋತು ಹೋಗಿರುವ ಸಾಧಾರಣವಾದ ಆತ್ಮದೊಂದಿಗೆ ಈ ವಚನವನ್ನ ಹೊಂದಿಕೊಳ್ಳಬೇಡ. ದೇವರ ಆತ್ಮವನ್ನು ತುಂಬಿದವಳಾಗಿ ಈ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊ. ಎಷ್ಟು ಜನ ಆಮೆನ್ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಕರ್ತನು ವಾಗ್ದಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈ ದಿವಸದ ಮೊದಲುಗೊಂಡು ನಿನ್ನ ಕುಟುಂಬದಲ್ಲಿ ಬದಲಾವಣೆ, ನಿನ್ನ ಪ್ರಯಾಸದಲ್ಲಿ ಒಂದು ಬದಲಾವಣೆ, ನಿನ್ನ ಸೇವೆಯಲ್ಲಿ ಒಂದು ಬದಲಾವಣೆ. ಹಲ್ಲೆಲೂಯಾ, ನಿಶ್ಚಯವಾಗಲು ಕಾಣುವನಾಗಿರುತ್ತೀಯ. ಆಮೆನ್. ಗಮನಿಸಿ ಪ್ರೀತಿಯ ಮಕ್ಕಳೇ, ಇವತ್ತು ಈ ಆಶೀರ್ವಾದ ಇದೇ ದಿವಸ ಮೊದಲುಗೊಂಡು ನಾನು ನಿನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳುವಾಗ ಸಭೆಯ ಮಕ್ಕಳಿಗೆ ಸ್ವಲ್ಪ ಆತ್ಮಿಕ ಜ್ಞಾನ, ಆತ್ಮಿಕ ಅರಿವು, ಆತ್ಮಿಕ ತಿಳುವಳಿಕೆ ಇರಬೇಕಾದದ ಅವಶ್ಯ. ಅನೇಕ ದೇವ ಮಕ್ಕಳಿಗೆ ಸತ್ಯ ಗೊತ್ತಿಲ್ಲದೆ ಇರುವುದರಿಂದಲೇ, ಬೈಬಲ್ ಗೊತ್ತಿಲ್ಲದೆ ಇರುವುದರಿಂದಲೇ ಆಶೀರ್ವಾದ ಕಡಿಮೆ ಅಲ್ಲ. ಅಥವಾ ಆಶೀರ್ವಾದ ಹೊಂದಿದ್ರು ಬೈಬಲ್ ಗೊತ್ತಿಲ್ಲದೆ ಇದ್ದರೆ ನೀನು ಅದನ್ನು ಬೇಗ ಕಳ್ಕೊಳ್ತೀಯ. ಇಫ್ ಯು ನೀಡ್ ಡಿವೈನ್ ಬ್ಲೆಸ್ಸಿಂಗ್ಸ್, ದೇವರ ಆಶೀರ್ವಾದ ನಿನಗೆ ಬೇಕಾಗಿದ್ದರೆ ಮೊದಲು ನಿನಗೆ ಆತ್ಮಿಕವಾದಂಥ ಅರಿವು, ವಿವೇಕ ಇರಬೇಕಾದದ್ದು ಅವಶ್ಯವಾಗಿದೆ. ಹಲ್ಲೆಲೂಯಾ. ಗಮನಿಸಿ ಪ್ರಿಯ ಮಕ್ಕಳೇ, ಕರ್ತನು ಒಂದು ವ್ಯಕ್ತಿಯನ್ನು ಆಶೀರ್ವದಿಸುವುದಾದರೆ 3 ರೀತಿಯಲ್ಲಿ ಆತನ ಆಶೀರ್ವದಿಸುತ್ತಾನೆ. ಗಮನಿಸಿಕೊಳ್ಳಿ, 3 ವಿಧವಾಗಿ ಕರ್ತನ ಆಶೀರ್ವದಿಸ್ತಾನೆ. ನಂಬರ್ 1, ದೇವರು ಅವನ ಆಶೀರ್ವದಿಸುವಾತನಾಗಿದ್ದಾನೆ. ಕರ್ತನು ಅವನನ್ನು ಆಶೀರ್ವದಿಸುವಾತನಾಗಿದ್ದಾನೆ. ದೇವರ ವಾಕ್ಯವು ಹೇಳುತ್ತಾ ಐತೆ, ಯೆಹೋವನ ಆಶೀರ್ವಾದವೇ ಭಾಗ್ಯದಾಯಕವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಿಂದ ಅವನು ಆಶೀರ್ವದಿಸಲ್ಪಡುವವನಾಗಿರುತ್ತಾನೆ. ಹಲ್ಲೆಲೂಯಾ. ಆದರೆ ಗಮನಿಸಿ, ಕರ್ತನಿಂದ ಆಶೀರ್ವದಿಸಲ್ಪಡುವುದು ಮಾತ್ರ ಒಂದು ವಿಶ್ವಾಸಿಗೆ ಸಾಕಾಗುವುದಿಲ್ಲ, ದೇವ ಮಕ್ಕಳಿಗೆ ಸಾಕಾಗುವುದಿಲ್ಲ. ಎರಡನೇದಾಗಿ ಆತ್ಮಿಕ, ದ ಸ್ಪಿರಿಚುವಲ್ ಅಥಾರಿಟಿ, ಆತ್ಮಿಕ ನಾಯಕತ್ವಗಳಿಂದ ಕರ್ತನ ಅವನನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಇದು ಅನೇಕ ವಿಶ್ವಾಸಿಗಳಿಗೆ ತಿಳಿಯ ಬರುವುದಿಲ್ಲ. ದೇವರು ಒಂದು ವ್ಯಕ್ತಿಯನ್ನು ಆಶೀರ್ವಾದ ಮಾಡಿದರೂ ಅವನ ಮೇಲೆ ದೇವರು ನೇಮಿಸಿರುವಂಥ ಆತ್ಮಿಕ ನಾಯಕರುಗಳ ಆಶೀರ್ವಾದ ಅವನ ಜೀವಿತದಲ್ಲಿ ಬರಬೇಕಾಗುತ್ತದೆ. ನಾನು ದ ಬ್ಲೆಸ್ಸಿಂಗ್ ಆಫ್ ಲೀಡರ್ ಅಂತ ಹೇಳುವುದಕ್ಕಿಂತ ದ ಬ್ಲೆಸ್ಸಿಂಗ್ ಆಫ್ ಸ್ಪಿರಿಚುವಲ್ ಲೀಡರ್ಶಿಪ್, ಆತ್ಮಿಕ ನಾಯಕತ್ವದಿಂದ ಅವನ ಆಶೀರ್ವದಿಸುವಾತನಾಗಿದ್ದಾನೆ. ಚೆನ್ನಾಗಿ ಗಮನಿಸಿಕೊಳ್ಳಿ, ಮೋಸೆಗೆ ದೇವರು ಪ್ರಮಾಣವನ್ನು ಕೊಡುವಾಗ ದೇವರು ಒಂದು ಮಾತನ್ನು ಬರೆದು ಕೊಡ್ತಾ ಇದ್ದಾನೆ.
ನೀನು ಈ ಮಾತನ್ನ ಆರೋನನ್ನು ನಿಂತುಕೊಂಡು ಓದಬೇಕು. ಆರೋನು ಈ ಮಾತುಗಳನ್ನು ಹೇಳಿ ಇಸ್ರಾಯೇಲನ್ನು ಆಶೀರ್ವದಿಸುವಾಗ ನಾನು ಜನರನ್ನು ಆಶೀರ್ವಾದ ಮಾಡುತ್ತೇನೆ. ಅದರ ಅರ್ಥ ಏನಂತಂದ್ರೆ, ದೋ ಗಾಡ್ ಬ್ಲೆಸ್ ಯು, ಯಟ್ ಯು ನೀಡ್ ಬ್ಲೆಸ್ಸಿಂಗ್ ಫ್ರಮ್ ಎ ಸ್ಪಿರಿಚುವಲ್ ಅಥಾರಿಟಿ. ದೇವರ ಆಶೀರ್ವಾದ ನಿನ್ನ ಮೇಲೆ ಇದ್ದರೂ ಕೂಡ ದೇವರು ನಿನ್ನ ಮೇಲೆ ನೇಮಿಸಿರುವಂಥ ನಿನ್ನ ಆತ್ಮಿಕ ನಾಯಕತ್ವದ ಆಶೀರ್ವಾದ ಖಂಡಿತವಾಗಲಿ ನಿನಗೆ ಬೇಕಾಗಿದೆ. ಅದು ನಿನ್ನ ಜೀವಿತದಲ್ಲಿ ಇಲ್ಲದಿದ್ದರೆ ದೇವರ ಆಶೀರ್ವಾದ ನೀನು ಅನುಭವಿಸಕ್ಕಾಗುವುದಿಲ್ಲ. ಲಿಸನ್ ವೆರಿ ಕೇರ್ಫುಲಿ. ನಾನು ಒಂದು ನಡೆದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ಅನೇಕ ವರ್ಷಗಳ ಹಿಂದೆ ಶೇಷರತ್ನಂ ಅವರು ಒಂದು ದಿನ ಅವರ ಮನೆಯಲ್ಲಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುತ್ತಿದ್ದಾಗ ದೇವರು ಅವರನ್ನ ಆತ್ಮದಲ್ಲಿ ಅವರ ಆತ್ಮವನ್ನ ಅವರು ಇಲ್ಲಿ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥಿಸ್ತಾ ಇರುವಾಗ ದಿಢೀರಂತ ನೋಡಿದ್ರೆ ಅವರು ಇದ್ದಂಥ ಸ್ಥಳ ಎಲ್ಲ ನೀರು ತುಂಬಿಕೊಂಡಿದೆ ಅಂತ. ಅವರು ಮುಟ್ಟುತ್ತಾ ಇದ್ದಾರೆ, ಎಲ್ಲ ನೀರಾಗಿದೆ. ಏನಪ್ಪ ಇಲ್ಲಿ ನೀರು ತುಂಬಿಕೊಂಡಿದ್ದಾರೆ ಅಂತ ಹೇಳಿ ಕಣ್ಬಿಟ್ಟು ನೋಡಿದ್ರೆ ಶೇಷರತ್ನಂ ಅವರ ರೂಮ್ನಲ್ಲೇ ಇಲ್ಲ. ಹಿಮಾಲಯ ಬೆಟ್ಟದಲ್ಲಿ ಕರ್ತನವರ ಆತ್ಮವನ್ನು ತೆಗೆದುಕೊಂಡು ಹೋಗಿದ್ದಾನಂತೆ. ಇದನ್ನು ನಂಬುವವರು, ಅನೇಕರು ಇದೆಲ್ಲ ನಂಬಲ್ಲ. ನಂಬುವವರು ಅನುಭವಿಸ್ತಾರೆ, ನಂಬದೇ ಇರುವವರು ಅನುಭವಿಸುವುದಿಲ್ಲ. ಅಷ್ಟೇ ವ್ಯತ್ಯಾಸ. ಹಲ್ಲೆಲೂಯ. ನಂಬುವವರಿಗೆ ಇದು ನಡೆಯುತ್ತದೆ, ನಂಬದೇ ಇರುವವರಿಗೆ ಇದು ನಡೆಯಲ್ಲ. ಗಮನಿಸಿ, ಹಿಮಾಲಯ ಬೆಟ್ಟದಲ್ಲಿದ್ದಾರಂತೆ. ಶೇಷರತ್ನಂ ನಮ್ಮ ನೋಡ್ತಾ ಇದ್ದಾರಂತೆ. ಇದನ್ನು ಮನೆಯಲ್ಲಿ ಇದ್ದವನು ನಾನು ಇಲ್ಲಿ ಯಾವುದೋ ಬೆಟ್ಟದಲ್ಲಿದ್ದೇನೆ, ಎಲ್ಲ ಐಸ್ ಮೌಂಟನ್ಸ್, ನೀರೆಲ್ಲ ಹರಿತಾ ಐತೆ. ಅಲ್ಲಿ ಶೇಷರತ್ನಂ ಅವರು ಕುಳಿತಿದಾಗ ಯಾವುದೋ ಒಂದು ಕರ್ರಿಗೆ ಒಂದು ಕರಡಿ ಬಂದು ಮುಂದೆ ನಿಂತ್ಕೊಂಡಿದ್ದಂತ ಉದ್ದಕ್ಕೆ. ಇದೇನೋ ಕರಡಿ ಬಂದಿದೆ ಅಂತ ನೋಡಿದ್ರೆ ಅವರ ಹಿಂದೆ ಗಡ್ಡ ಇಟ್ಟುಕೊಂಡು ಇನ್ನೊಂದು ವ್ಯಕ್ತಿ ಬಂದು ನಿಂತಿದ್ದಾರಂತೆ. ಆವಾಗ ಶೇಷರತ್ನಂ ಅವರು ಅಲ್ಲಿಯೇ ಕರ್ತನನ್ನು ನೋಡುವಾಗ ಕರ್ತನ ಬಳಿಯಲ್ಲಿ ಹೇಳಿದ್ರಂತ, ಅಪ್ಪ ನೀನು ಯಾರಂತ ನನಗೆ ಗೊತ್ತು, ಈ ಕರಡಿ ಯಾರಂತ ನನಗೆ ಗೊತ್ತಾಗ್ತಾ ಇಲ್ಲ, ಈ ವ್ಯಕ್ತಿ ಯಾರಂತ ನನಗೆ ಗೊತ್ತಾಗ್ತಿಲ್ಲ ಅಂದಾಗ ಕರ್ತನ ಹೇಳಿದನಂತೆ, ಮಗಳೇ ಇದು ಕರಡಿ ಅಲ್ಲ, ಇವನು ಕೈಲಾಸ ಮಹರ್ಷಿ, ನನ್ನ ಸೇವಕ. ಹಿಂದೆ ನಿಂತಿರುವಂಥ ಈ ವ್ಯಕ್ತಿ ಸಾಧು ಸುಂದರ್ ಸಿಂಗ್, ದ ಫಾದರ್ ಆಫ್ ಇಂಡಿಯನ್ ಮಿಷನ್, ಭಾರತೀಯದ ಮಿಷನರಿಗಳ ತಂದೆ ಎಂಬುದಾಗಿ ಹೇಳಲ್ಪಡುವಂಥ ಸಾಧು ಸುಂದರ್ ಸಿಂಗ್. ಇವರಿಬ್ಬರು ಅಲ್ಲಿ ನಿಂತಿದ್ದಾಗ ಕರ್ತನ ಹೇಳಿದನಂತೆ, ಇವರಿಬ್ಬರನ್ನು ನಿನ್ನನ್ನು ಆಶೀರ್ವದಿಸುವುದಕ್ಕೋಸ್ಕರವಾಗಿ ನಾನು ಕರ ತಂದಿದ್ದೀನಿ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರ? ಅವಾಗ ಶೇಷರತ್ನಂ ಹೇಳಿದ್ರಂತೆ, ಅಪ್ಪ ನೀನೇ ನನ್ನನ್ನು ಆಶೀರ್ವದಿಸಿದ ನಂತರ ವೈ ಶುಡ್ ಐ ನೀಡ್ ದ ಬ್ಲೆಸ್ಸಿಂಗ್ ಆಫ್ ದೀಸ್ ಪೀಪಲ್? ನೀನೇ ನನ್ನನ್ನು ಆಶೀರ್ವಾದ ಮಾಡಿದ ನಂತರ ಇವರುಗಳ ಆಶೀರ್ವಾದ ನನಗೆ ಯಾಕೆ ಬೇಕು? ಕರ್ತನ ಹೇಳಿದನಂತೆ, ಹಾಗಲ್ಲ ಮಗಳೇ, ನಾನು ಕೊಡುವಂಥ ಆಶೀರ್ವಾದ ಮಾತ್ರ ನಿನಗೆ ಸಾಕಾಗಲ್ಲ, ನಾನು ನೇಮಿಸಿರುವಂಥ ಆತ್ಮಿಕ ನಾಯಕರುಗಳ ಆಶೀರ್ವಾದಗಳು ನಿನ್ನ ಜೀವಿತದಲ್ಲಿ ಬಂದರೇನೆ ನನ್ನ ಆಶೀರ್ವಾದವನ್ನು ನೀನು ಪರಿಪೂರ್ಣವಾಗಿ ಅನುಭವಿಸಲಿಕ್ಕಾಗುತ್ತದೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೇನೆ? ಹಲ್ಲೆಲೂಯ. ಇದೇ ದಿವಸದ ಮೊದಲುಗೊಂಡು ಕರ್ತನಿಂದ ಆಶೀರ್ವದಿಸುತ್ತಾನೆ. ಆಮೇಲೆ ನೀನು ಕರ್ತನ ಆಶೀರ್ವಾದವನ್ನು ಹೊಂದಬೇಕು. ಕರ್ತನಿನ ಮೇಲೆ ಇಟ್ಟಿರುವಂಥ ಆತ್ಮಿಕ ನಾಯಕತ್ವದ ಆಶೀರ್ವಾದಗಳನ್ನು ನೀನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ಮೂರನೇದಾಗಿ, ನಾವು ಮಾಡುವಂಥ ಕೆಲವೊಂದು ಕ್ರಿಯೆಗಳಲ್ಲಿಯೂ ಕೂಡ ಕರ್ತನ ಆಶೀರ್ವಾದವನ್ನು ಇಟ್ಟಿದ್ದಾನೆ. ಸ್ವಲ್ಪ ಗಮನಿಸಿ, ಇಲ್ಲಿ ಕೆಲವು ಕಾರ್ಯಗಳು, ಕೆಲವು ಕ್ರಿಯೆಗಳನ್ನು ಈ ಭೂಮಿಯಲ್ಲಿ ಮಾಡುವಾಗ
ಇದನ್ನು ಮಾಡಿದ್ರೇನೆ ನಮಗೆ ಆಶೀರ್ವಾದ ಬಂದ್ಬಿಡ್ತದೆ. ಆ ರೀತಿಯಾದಂಥ ಕೆಲವೊಂದು ಆತ್ಮಿಕವಾದಂಥ ಕ್ರಿಯೆಗಳನ್ನು ಕರ್ತನ ಭೂಮಿಯಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯ. ಅದುಗಳನ್ನು ಮಾಡಿ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾಗುತ್ತದೆ. ಹಲ್ಲೆಲೂಯ, 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 ಆಮೆನ್. ಕರ್ತನ ಆಶೀರ್ವಾದ ಇಲ್ಲದೆ ನಿನ್ನ ಗ್ರೇಟ್ ಜಾಬ್, ಒಳ್ಳೆ ಕೆಲಸ, ಒಳ್ಳೆ ಬಿಸ್ನೆಸ್, ಒಳ್ಳೆ ಬ್ಯಾಕ್ಗ್ರೌಂಡ್, ಇಟ್ ಕೆನಾಟ್ ಬ್ರಿಂಗ್ ಯು ದ ಬ್ಲೆಸ್ಸಿಂಗ್ ಅಂಡ್ ಜಾಯ್. ಇಟ್ ಕೆನಾಟ್ ಕೀಪ್ ಯು ಹ್ಯಾಪಿ. ನಿನ್ನನ್ನು ಸಂತೋಷವಾಗಿಡುವುದಕ್ಕೆ ನಿನ್ನ ಕೆಲಸದಿಂದ ಆಗುವುದಿಲ್ಲ, ನಿನ್ನ ವ್ಯಾಪಾರದಿಂದ ಆಗುವುದಿಲ್ಲ, ನಿನಗಿರುವಂಥ ಆಸ್ತಿ ಐಶ್ವರ್ಯಗಳಿಂದ ಆಗುವುದಿಲ್ಲ. ಕರ್ತನ ಆಶೀರ್ವಾದ ನಿನ್ನನ್ನು ಸಂತೋಷವಾಗಿ, ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯ. ಕರ್ತನ ಆಶೀರ್ವಾದ ನಿಮ್ಮನ್ನು ಸಂತೋಷವಾಗಿಡುವಂಥದ್ದಾಗಿರುತ್ತದೆ. ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ವಿಲ್ ಮೇಕ್ ಯು ರಿಚ್. ಹಲ್ಲೆಲೂಯ. ಇವತ್ತು ಅನೇಕರು ದೇವರ ಆಶೀರ್ವಾದವನ್ನು ಬಿಟ್ಟುಬಿಟ್ಟು, ದೇವರ ಆಶೀರ್ವಾದವನ್ನು ಹೊಂದುವುದನ್ನು ಬಿಟ್ಟುಬಿಟ್ಟು ಬಿಸ್ನೆಸ್ 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 ಬೇಕು, ಕೆಲಸ ಬೇಕು, ದುಡಿಬೇಕು, ಪ್ರಯಾಸ ಪಡಬೇಕು. ಆದರೆ ದೇವರ ಆಶೀರ್ವಾದವನ್ನು ಹೊಂದುವುದನ್ನು ಬಿಟ್ಟುಬಿಟ್ಟು ಹಣ, ಬಿಸ್ನೆಸ್ ಬಿಸ್ನೆಸ್, ಹಣ ಹಣ, ಕೆಲಸ ಕೆಲಸ ಅಂತ ಹೇಳಿ ಅದರ ಹಿಂದೆ ಓಡಿ ಮೋಸ ಹೋಗಿರುವವರು ತುಂಬ ಜನ ಇದ್ದಾರೆ. ನಿನಗೆ ದೇವರೇ ಒಳ್ಳೆ ಕೆಲಸ ಕೊಟ್ಟಿರ್ತಾನೆ, ದೇವರೇ ಒಳ್ಳೆ ಬಿಸ್ನೆಸ್ ಕೊಟ್ಟಿರ್ತಾನೆ, ದೇವರೇ ಒಳ್ಳೆ ಬ್ಯಾಕ್ಗ್ರೌಂಡ್ ಎಲ್ಲ ಕೊಟ್ಟಿರ್ತಾನೆ. ಅದನ್ನು ನೀನು ಅನುಭವಿಸಬೇಕಂತಂದರೆ ದೇವರ ಆಶೀರ್ವಾದವನ್ನು ನೀನು ಹೊಂದಿದವನಾಗಿರಬೇಕಾಗಿದೆ. ಹಲ್ಲೆಲೂಯ. ಪಕ್ಕದ ಕೈ ಕೊಟ್ಟು ಹೇಳಿ, ದೇವರ ಆಶೀರ್ವಾದ ಭಾಗ್ಯದಾಯಕವು. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿ, ಎರಡನೇದಾಗಿ ದೇವರ ಆಶೀರ್ವಾದದ ಜೊತೆಗೆ ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿಯೇ ದೇವರು ಕೆಲವೊಂದು ಆತ್ಮಿಕ ನಾಯಕತ್ವಗಳನ್ನಿಟ್ಟಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಪೂರ್ಣ ಸೇವೆಗೆ ಒಪ್ಪಿಸಿಕೊಟ್ಟು ಬಂದಿದ ನಂತರ, ಪೂರ್ಣ ಸೇವೆಗೆ ಒಪ್ಪಿಸಿಕೊಟ್ಟು ಬಂದಿದ ನಂತರ ನನ್ನನ್ನು ಪಾಸ್ಟರ್ ಆಗಿ ಅಭಿಷೇಕ ಮಾಡಿಬಿಟ್ರು. ನನ್ನ ಪಾಸ್ಟರ್ ಆಗಿ ಅಭಿಷೇಕ ಮಾಡಿಬಿಟ್ರು. ಐ ಆಮ್ ಪಾಸ್ಟರ್ ಇನ್ ದ ಚರ್ಚ್. ಬಟ್ ವಿಶ್ವಾಸಿಗಳು ಎಷ್ಟು ಜನ ಅಂತ ಕೇಳಕ್ಕೆ ಹೋಗಬೇಡಿ, ನಾನು ಪಾಸ್ಟರ್. ಹಲ್ಲೆಲೂಯ. ನನ್ನ ಪಾಸ್ಟರ್ ಆಗಿ ಮಾಡಿ ಆಯಿತು. ಆದರೆ ಶೇಷರತ್ನಮ್ಮ ಇನ್ನೂ ಜೀವಂತವಾಗಿದ್ದಾರೆ. ಜುಲೈ 26ನೇ ತಾರೀಕು ನನ್ನನ್ನು ಪಾಸ್ಟರ್ ಆಗಿ ನೇಮಿಸಿದರು. 12ನೇ ದಿವಸ ಶೇಷರತ್ನಮ್ಮ ಅವರು ತೀರ್ಕೊಂಡ್ರು. ನನ್ನನ್ನು ಪಾಸ್ಟರ್ ಆಗಿ ಅಭಿಷೇಕ ಮಾಡಿದ ಆ ಹೊತ್ತಿನ ದಿವಸದ ಸಾಯಂಕಾಲ ಇದೇ ಸ್ಥಳದಲ್ಲಿ ಸಾಯಂಕಾಲ ಕೂಟ ನಡೀತಾ ಇತ್ತೆ. ಬೆಳಗ್ಗೆ ನನ್ನನ್ನು ಪಾಸ್ಟರ್ ಆಗಿ ಮಾಡಿದ್ದಾರೆ, ಸಾಯಂಕಾಲದಲ್ಲಿ ಕೂಟ ನಡೀತಾ ಇತ್ತೆ. ಪೊಂಡರಾಜನ್ ಅವರು ದೇವರ ವಾಕ್ಯವನ್ನು ಹಂಚಿಕೊಳ್ತಾ ಇದ್ದಾರೆ. ನಾನು ಕೆಳಗಡೆ ಕೂತಿದ್ದೀನಿ ಇಲ್ಲಿ. ಆವಾಗ ಹಿಂದೆಯಿಂದ ಮಾತ್ರನೇ ಚೇರ್, ಮುಂದೆ ಎಲ್ಲ ಕೆಳಗಡೆ ಕೂತ್ಕೊಳ್ಳುವುದು. ಆದರೆ ಇವಾಗ ಯಾರಿಗೂ ಬ್ಯಾಕ್ ಬೋನಲ್ಲಿ ಬಲ ಇಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ಒಂದು 1 ಅವರ್ ಕೆಳಗಡೆ ಕೂತ್ಕೊಂಡ್ಬಿಟ್ರೆ ಮಾರನೇ ದಿವಸ ಯಾರು ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಕಾರಣ ನಾವು ತಿನ್ನುವಂಥ ಮ್ಯಾಗಿ, ಚಪಾತಿ, ಆಮೇಲೆ ಇನ್ನೇನಾದರೂ ಹೇಳಿದ್ರೆ ಜಗಳಕ್ಕೆ ಬರ್ತೀರಿ, ಬೇಡ. ಅದರಿಂದ ಬಲ ಇಲ್ಲದಿರುವಂಥ ಆಹಾರ ಏನು ಮಾಡ್ತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ. ಅದಕ್ಕೆ ಒಂದು ಹೆಸರಿಟ್ಬಿಡ್ತಾರೆ, ಐ ಆಮ್ ಇನ್ ಡಯಟ್ ಅಂತಾರೆ. ಯು ಆರ್ ಇನ್ ಡಯಟ್, ಗೋಯಿಂಗ್ ಟು ಬಿ ಡಯಟ್. ಹಲ್ಲೆಲೂಯ. ನಾನು ನಿಮ್ಮನ್ನು ಹೇಳ್ತಾ ಇಲ್ಲ. ಹಲ್ಲೆಲೂಯ. ಸೊ ಕೆಳಗಡೆ ಕೂತಿದ್ದೀನಿ, ಪೊಂಡರಾಜನ್ನ ವಾಕ್ಯ ಕೊಡ್ತಾ ಇದ್ದಾರೆ. ಸಾಯಂಕಾಲದಲ್ಲಿ ಅವರು ಪ್ರಸಂಗ ಮಾಡ್ತಾ ಇದ್ದರು. ಎಲಿಷನ ವಿಷಯದಲ್ಲಿ ಪ್ರಸಂಗ ಮಾಡುತ್ತಿರುವಾಗ
ದಿಢೀರಂತ ನಾನು ವಾಕ್ಯ ಕೇಳ್ತಾ ಇದ್ದೀನಿ, ಸಟ್ ಅಂತ ನನ್ನ ಕಡೆ ಕೈ ತೋರಿಸಿ ಹೇಳಿದರು, ದೇವ, ಶೇಷರತ್ನಂ ಅವರ ಪ್ರಾಣ ಹೋಗುವಾಗ ನೀನಲ್ಲಿ ಇರಬೇಕು, ಜಾಗೃತಿಯಾಗಿರು ಅಂತ ಅಂದರು. ಬ್ರದರ್, 1998 ಇಸ್ವಿ ರಕ್ಷಣೆ ಹೊಂದಿದ್ದೀನಿ. ದಿನಕರನ್ ಅಂಕಲ್ ಜೀಸಸ್ ಕಾಲ್ಸ್ ಮೀಟಿಂಗ್ನಲ್ಲಿ ಅಭಿಷೇಕ ಹೊಂದಿದ್ದೀನಿ. ಪರಿಶುದ್ಧಾತ್ಮನ ವರಗಳನ್ನು ಹೊಂದಿದ್ದೀನಿ. ಪಾಸ್ಟರ್ ಆಗಿ ಅಭಿಷೇಕ ಮಾಡಲ್ಪಟ್ಟಿದ್ದೀನಿ. ನನಗೆ ಅಂಗಿಯಲ್ಲಿ ಹಾಕಿ ಆಮೇಲೆ ಕಲರ್ ಡ್ರೆಸ್ ಎಲ್ಲ ಹಾಕಿ ನನಗೆ ರೆವರೆಂಡ್ ಆಗಿ ಎಲ್ಲ ಮಾಡಿದ್ದಾರೆ. ಬಟ್ ಅವ್ರು ಹೇಳ್ತಾ ಇದ್ದಾರೆ, ಇವುಗಳನ್ನು ಮಾತ್ರ ಇಟ್ಟುಕೊಂಡು ಈ ಭೂಮಿಯಲ್ಲಿ ಇಲ್ಲಿ ನೀನು ಸೇವೆ ಮಾಡೋಕ್ಕಾಗಲ್ಲ. ಶೇಷರತ್ನಂ ಅವರ ಪ್ರಾಣ ಹೋಗುವಾಗ ನೀನು ಅಲ್ಲಿ ಇರಬೇಕು. ಜನ ಹೇಳ್ತಾ ಇದ್ದಾರೆ, ಶೇಷರತ್ನಂ ಅವರು ರಾತ್ರಿಯಲ್ಲಿ ಸತ್ತೋಗ್ಬಿಟ್ರೆ, ನಿದ್ದೆಯಲ್ಲಿ ಪ್ರಾಣ ಹೋಗ್ಬಿಟ್ರೆ ನನಗೇನು ಗೊತ್ತಾಗುತ್ತದೆ? ಇಲ್ಲ ನಾನು ಎಲ್ಲಾದರೂ ಸೇವೆಗೆ ಹೋಗಿರುವಾಗ ಶೇಷರತ್ನಂ ಅವರು ತೀರ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗುತ್ತದೆ? ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರೇ, ಶೇಷರತ್ನಂ ಅವರು ಪ್ರಾಣ ಹೋಗುವ ಟೈಮ್ ನಾನು ಅಲ್ಲಿರಬೇಕು. ಅದು ಯಾಕೆ ಇರಬೇಕು ಅದೆಲ್ಲ ಗೊತ್ತಿಲ್ಲ. ಪ್ರವಾದನೆಯಾಗಿ ಹೇಳಿದ್ರು ಪಂಡ್ರಾಜನ್ ಅವರು, ನಾನು ಅಲ್ಲಿ ಇರಬೇಕು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀವಿ? ಡಿಸ್ಟರ್ಬ್ ಮಾಡಬೇಡಿ, ಗಮನಿಸಿ ವಾಕ್ಯನ. ಸೊ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ, ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ದಿ ಅನಾಯಿಂಟಿಂಗ್. ಅವರ ಮೇಲಿರುವಂಥ ಅಭಿಷೇಕ ನಾನು ಹೊಂದಿಕೋಬೇಕು. ನಾನು ಅದನ್ನು ಮಿಸ್ ಮಾಡೋಕ್ಕಾಗಲ್ಲ, ಸಹಾಯ ಮಾಡು ದೇವರೇ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಂದಿನ ಬೆಳಗ್ಗೆ ನಾವು ಇನ್ನು ಬೆಳಗ್ಗೆ ನಾವು ಗ್ರಾಮಕ್ಕೆ ಹೋಗಲಿಲ್ಲ, ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ಹೇಳ್ತಾ ಇದ್ದಾರೆ, ಶೇಷರತ್ನ ತುಂಬ ಹುಷಾರಿಲ್ಲ, ಕರಿತಾ ಇದ್ದಾರೆ ನಿಮ್ಮಣ್ಣ ಅಂತ ಹೇಳಿ ನಾವು ಹೋದ್ವಿ. ಶೇಷರತ್ನಂ ಅವರು ನನಗೆ, ದೇವ ಪ್ರಾರ್ಥನೆ ಮಾಡು ಅಂತಂದರು. ಪಕ್ಕದಲ್ಲಿ ಇರುವವರೆಲ್ಲ పెద్దవాళ్ళుగే చిన్నవాళ్ళు ప్రార్థన చేయొద్దమ్మా, చిన్నవాళ్ళు కోసరం మీరు ప్రార్థన చేయండి, చిన్నవాడు పెద్దవాళ్ళు కోసం ప్రార్థన చేయవద్దంటి అన్నారు తెలుగులు. ನಮ್ದು ರಿಪೇರ್ ತೆಲುಗು, ಅದಕ್ಕೆ ಹೇಳ್ತಾ ಇದ್ದೇನೆ. ಚಿಕ್ಕವರು ದೊಡ್ಡವರಿಗೆ ಪ್ರಾರ್ಥನೆ ಮಾಡಬಾರ್ದಮ್ಮ, ದೊಡ್ಡವರೇ ಚಿಕ್ಕವರಿಗೆ ಪ್ರಾರ್ಥನೆ ಮಾಡಬೇಕು. సో చిన్నవాడు, వాళ్ళు అలా చిన్నవాడు దొడ్డవాళ్ళకి ప్రార్థన చేయవద్దమ్మా అన్నారు. అమ్మగారు అన్నారు, దేవుని సన్నిధిలో ప్రార్థన చేయ వచ్చినప్పుడు చిన్నవాడు లేదు, పెద్దవాడు లేదు, అందరూ సమ. హల్లెలూయా. దేవుని సన్నిధిలో ప్రార్థన చేయటానికి వచ్చినవాడు చిన్నవాడు కానీ పెద్దవాడు కానీ ఏమీలే, నువ్వు ಪ್ರಾರ್ಥನೆ చేయి ದೇವಾ ಅన్నారు. ನನಗೆ ಆವಾಗಲೇ ಗೊತ್ತಿತ್ತು, ಸೇವಕರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ಸೇವಕರು ನಮಗೆ ಪ್ರಾರ್ಥನೆ ಮಾಡುವಾಗ ಮಾತ್ರ ನಾವು ಒಂದಲ್ಲ, ಸೇವಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗಲೂ ಹೊಂದಿಕೊಳ್ಳುವವರಾಗಿರುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡಬೇಕಲ್ಲ, ಇವಾಗ ಪ್ರಾರ್ಥನೆ ಮಾಡಬೇಕಂದ್ರೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕಲ್ಲ. ಶೇಷರತ್ನಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ಈಗ ಹೆಂಗೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದು? ತಲೆ ಮೇಲೆ ಕೈ ಇಡೋಕ್ಕಾಗತ್ತಾ? ತಲೆ ಮೇಲೆ ಕೈ ಇಟ್ಟರೆ ನನ್ನ ಹಾರ್ಟ್ ಅವತ್ತಿಗೆ ಸ್ಟಾಪ್ ಆಗಲ್ಲ. ಅವ್ರು ಚೆನ್ನಾಗಿರ್ತಾರೆ, ನನ್ನ ಹಾರ್ಟ್ ನಿಂತೋಗ್ಬಿಡ್ತದೆ ಅಲ್ಲಿ. ಶೇಷರತ್ನಂ ಅವರು ಸತ್ತು 20 ವರ್ಷಗಳಾದ ನಂತರ ಒಂದು 3 ವರ್ಷದ ಹಿಂದೆ ಒಂದು 3 ಪಿಲ್ಲೋಸ್ ನೋಡಿದ್ದೀರಲ್ಲ, ತಲೆ ದಿಂಬು, ಅದನ್ನು ಕಾರಿಂದ ಇಳಿಸಿದ್ರು.
ಅವಾಗ ಶೇಷರತ್ನಮ್ಮವರ ಸೊಸೆ ಶಾಂತ ಆಂಟಿಯವರು ಅವರು ಈ ಪಿಲ್ಲ ಎತ್ತಿಕೊಂಡು ಹೋಗ್ತಿದ್ರು. ಆ ಜನ ಕೂತಿರುವಾಗ ಒಂದು ವಯಸ್ಸಾದವರು ಭಾರ ಹೊತ್ಕೊಂಡು ಹೋಗುವಾಗ ನಾನು ಹೇಳಿದೆ, ಅಮ್ಮ ನನ್ನ ಕೈ ಕೊಡಿ, ಎಲ್ಲಿ ಇಡಬೇಕು ಕೊಡಿ, ನಾನು ಇಡ್ತೀನಿ ಅಂತ ಹೇಳಿದೆ. ಅಮ್ಮ ಅವ್ರ ರೂಮ್ ಒಳಗಡೆ ಇಟ್ಬಿಡುದೇವಾ ಅಂತಂದರು. ಸರಿ ಅಮ್ಮ ಅಂತ ಹೇಳಿ ನಾನು ಪಿಲ್ಲ ಇಸ್ಕೊಂಡು ನಾನು ಹೊರಗಡೆ ಹೋದೆ. ರೂಮ್ ಓಪನ್ ಮಾಡಿ ಮೊದಲನೇ ರೂಮ್ಗೆ ಹೋಗಿ ಶೇಷರತ್ನಮ್ಮವ್ರ ರೂಮ್ ಒಳಗಡೆ ಕಾಲಿಟ್ಟೆ. ಎದೆ ಬಡ 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 ಅಂತ ಬಡ್ಕೊಳ್ಳೋಕೆ ಶುರು ಮಾಡಿತ್ತು. ನನಗೆ ಆವಾಗಲೇ ಅರಿವಾಗಿತ್ತು ನಾನು ಬಂದಿರೋದು ಶೇಷರತ್ನಮ್ಮವ್ರ ರೂಮ್ಗೆ ಅಂತ. ನನಗೆ ಉಸಿರಿ ಅಲೆಕ್ಕೆ ಶುರುವಾಯಿತು. ನಾನಂದೆ, ತಪ್ಪು ಮಾಡಿಬಿಟ್ಟಿದ್ದೀನಿ, ಅದು ಅವ್ರ ಕೈಗೇನು ಮಾಡಬೇಕಿತ್ತು, ಕಳಿಸ್ಬಿಡ್ಬೇಕಾಗಿತ್ತು, ನಾವು ಬರಬಾರದಂತ ಹೇಳಿ ಪಿಲ್ಲೋ ಮೇಲೆ ಇಟ್ಬಿಟ್ಟು ಈಚೆ ಬಂದು ಕೂತ್ಕೊಂಡಾಗ ಬೆವ್ರದ್ಬಿಟ್ಟಿದ್ದೆ. ಅಲ್ಲಿ ಕೂತಿದ್ದವರೆಲ್ಲ ಕೇಳಿದ್ರು, ಏನಾಯ್ತು ದೇವಾ ಅಂದರು. ಏನಿಲ್ಲ ಅಂದೆ. ಯಾಕೆ ಹೋಗುವಾಗ ಚೆನ್ನಾಗಿ ತಾನೆ ಹೋದೆ, ಏನಾಯ್ತು ಅಂದರು. ಅಮ್ಮ ಅವ್ರ ರೂಮ್ ಒಳಗಡೆ ಹೋದನಲ್ಲ, ಭಯ ಆಗೋಯ್ತು ಅಂತಂದ್ರು. ಅಯ್ಯೋ ನೀನು ಅಮ್ಮಣ್ಣ ದೇವ್ರು ಅಂದ್ಕೊಂಡ್ಬಿಡ್ತೀಯಪ್ಪ ನೀನು. ನಾವು ಹೋಯ್ತಾ ಇದ್ದೀವಿ 1000 ಸತಿ ಬರ್ತಾ ಇದ್ದೀವಿ, ನಮಗೇನು ಆಗ್ತಾ ಇಲ್ಲ. ನಿಮಗೆ ಏನೂ ಆಗಲ್ಲ, ಆದರೆ ನಮಗೇನಾದರೂ ಆಗುತ್ತೆ. ಆದ್ರನೇನೆ ನಾವು ಕರೆಕ್ಟ್ ದಾರಿಯಲ್ಲಿ ನಡೀತಾ ಇದ್ದೀವಿ ಅಂತಂದ ಅರ್ಥ. ಹಲ್ಲೆಲೂಯಾ. ಶೇಷರತ್ನಮ್ಮ ಅವರು ನಿಮಗೆ ಅಮ್ಮ, ನಿಮಗೆ ಅತ್ತೆ, ನಿಮಗೆ ಅಜ್ಜಿ, ನನಗೆ ಆತ್ಮಿಕ ನಾಯಕಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನನ್ನ ಮೇಲೆ ಇಟ್ಟಿರುವಂಥ ಆತ್ಮಿಕ ನಾಯಕತ್ವದ ಆಶೀರ್ವಾದ. ನಾಯಕಿಯ ಒಂದು ರೂಮ್ ಒಳಗಡೆ ಹೋಗಿ ಬರೋ ಹೆಂಗಿರ್ತದೆ. ಸೌಲನ ಬಟ್ಟೆಯನ್ನು ಅರಿಯುವಾಗ ದಾವೀದನ ಹೃದಯ ಬಡಿತಾ ಇತ್ತಂತೆ. The heartbeats were heavy when he was storing the garment of the Saul. That's knowledge of the anointing. ಅದು ಆ ದಾವೀದನಿಗೆ ಬಡಿದಿದೆ ಎಂತಿಗೆ ಅಂತಂದ್ರೆ, ಗಮನಿಸ್ಕೊಳ್ಳಿ. ದಾವೀದನು ಸೌಲನ ಬಟ್ಟೆಯನ್ನು ಅರ್ದಿದಲ್ಲ, ಸೌಲನು ಸಮುವೇಲನ ಬಟ್ಟೆಯನ್ನು ಅರ್ದ. ಸೌಲನು ಸಮುವೇಲನ ಬಟ್ಟೆಯನ್ನು ಅರ್ದಾಗ ಸಮುವೇಲ ಹಾಟು ಬಡಿಲಿಲ್ಲ, ಅದಕ್ಕೆ ಅವನು ಮಣ್ಣಿಗೆ ಹೋದ. ಆದರೆ ಸೌಲನ ಬಟ್ಟೆಯನ್ನು ಅರಿಯುವಾಗ ದಾವೀದನ ಮನಸ್ಸು ಬಡಿತಿತ್ತು. ಯಾರ ಮನಸ್ಸು ಬಡಿದಿತ್ತಲ್ಲ ಅವನಿಗೆ ಆತ್ಮಿಕ ಅರಿವಿದಂತ ಅರ್ಥ. ಆ ಅರಿವಿರುವವನಿಗೆ ಅದರ ಬೆಲೆನೂ ಗೊತ್ತಿರ್ತದೆ, ಬೆಲೆ ಗೊತ್ತಿರುವವನಿಗೆ ಅದನ್ನು ಹೊಂದುವಂಥ ಮಾರ್ಗವೂ ಸಹ ಗೊತ್ತಿರ್ತದೆ. ಹಲ್ಲೆಲೂಯಾ. ಶೇಷರತ್ನಮ್ಮ ಅವರಿಗೆ ಹೋಗಿ ಪ್ರೇಯರ್ ಮಾಡಕ್ಕೆ ಹೋದಾಗ ನಾನು ಶೇಷರತ್ನಮ್ಮರ ಕಾಲು ಹಿಡ್ಕೊಂಡೆ, ಕಾಲಲ್ಲಿ ಕೈ ಇಟ್ಟು ನಾನು ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡುವಾಗ ಏನು ಮಾಡಿರ್ತೀನಿ, ಇವರನ್ನು ಗುಣಪಡಿಸಂತ ಮಾತ್ರ ಅಲ್ಲ, ಈ ತಾಯಿನ ಮೇಲಿರುವಂಥ ಅಭಿಷೇಕ ನಾನು ಕೊಡು ದೇವರೇ. ಅಲ್ಲೂ ಪ್ರಾರ್ಥನೆ ಮಾಡಿ ಎದ್ದು ಬಂದ್ವಿ. ನಾನು ಹೊರಡುವಾಗ ಶೇಷರತ್ನಮ್ಮ ಅಂದರು, ತಮ್ಮ ಇವತ್ತು ಎಲ್ಲಿಗೆ ಹೋಗಬೇಡ, ಸೇವೆಗೆಲ್ಲ ಎಲ್ಲೂ ಹೋಗಬೇಡ, ಇಲ್ಲೇ ಇದ್ದು ಸಭೆಯಲ್ಲಿದ್ದು ಪ್ರಾರ್ಥನೆ ಮಾಡ್ರಿ ಅಂತಂದರು. ನಾವು ಅವತ್ತು ಹೋಗಬೇಕಿತ್ತು. ಕರ್ತನ ಸನ್ನಿಧಿಯಲ್ಲಿ ನೀನು ಮಾಡುವಂಥ ಪ್ರಾರ್ಥನೆಯನ್ನು ಯಾರು ಕೇಳದಿದ್ದರೂ ಕರ್ತನ ಕೇಳ್ತಾನಲ್ಲ, ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಶೇಷರತ್ನಮ್ಮವ್ರಿಗೆ ಗೊತ್ತಾ ನಾನು ಆ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ? ಗೊತ್ತಿಲ್ಲ. ನಾನು ಶೇಷರತ್ನಮ್ಮವ್ರಿಗೆ ಹೇಳಿಲ್ಲ. ಆದರೆ ಶೇಷರತ್ನವ್ರು ಹೇಳಿದ್ರು, ನೀನು ಎಲ್ಲಿಗೆ ಹೋಗಬೇಡ, ಇಲ್ಲೇ ಇರು, ಇವತ್ತು ಸಭೆಯಲ್ಲಿದ್ದು ಪ್ರಾರ್ಥನೆ ಮಾಡ್ರಿ ಅಂದರು. ಸರಿ ಅಂತ ಹೇಳಿ ಸಭೆಯಲ್ಲೇ ಇದ್ವಿ. ಬೆಳಗ್ಗೆಯಿಂದ ಸಂಜೆ ಆಯಿತು. ರಾತ್ರಿ ಒಂದು 7-8 ಗಂಟೆ ಇರಬೇಕೇನು, ಎಕ್ಸಾಕ್ಟ್ ಟೈಮ್ ಗೊತ್ತಿರಲಿಲ್ಲ. ಅಲ್ಲಿ ಶೇಷರತ್ನಮ್ಮವ್ರಿಗೆ ತುಂಬ ಎದೆ ನೋಯ್ತಾ ಇತ್ತಂತ, ಬನ್ನಿರಿ ಅಂತ ಹೇಳಿ ಎಲ್ಲರೂ ಕರೆದಾಗ ನಾನು ಅಲ್ಲಿ ಹೋಗಿ ನಿಂತ್ಕೊಂಡಿದ್ದೀನಿ. ಅಮ್ಮನವ್ರಿಗೆ ನೋವು ತಡೆಯೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಆವಾಗ ಒಬ್ಬ ಸಹೋದರ ನನ್ನ ಬಳಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ, ಬ್ರದರ್ ಬನ್ನಿ ನಾವು ಹೋಗಿ
ಸುಭಾಷ್ ಹಾಸ್ಪಿಟಲ್ ಹೋಗಿ ಡಾಕ್ಟ್ರನ್ನ ಕರ್ಕೊಂಬಂದ್ಬಿಡೋಣ ಬನ್ನಿ ಅಂತಂದ್ರು. ನಾನು ಹೇಳಿದೆ, ನಾನು ಬರಲ್ಲ ಅಂದೆ. ಅವರು ನನ್ನ ಆತ್ಮಿಕ ಸ್ನೇಹಿತ, ನನ್ನ ಮೇಲೆ ಕೋಪ ಪಟ್ಟುಕೊಂಡ್ರು, ಸಿಟ್ಟು ಮಾಡಿಕೊಂಡ್ರು. ಅಮ್ಮಗೆ ಹುಷಾರಿಲ್ಲ, ಕರೀತಾ ಇದ್ದೀನಿ, ಬರಲ್ವಾ? ಬರಲ್ಲ. ಯಾಕೆ? ಇಲ್ಲ ಬರಲ್ಲ, ನಾನು ಇಲ್ಲೇ ಇರಬೇಕು. ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡು ಹೋದರು. ಆದರೆ ಶೇಷರತ್ನ 16 ವಯಸ್ಸಿನಲ್ಲಿ ರಕ್ಷಣೆ ಹೊಂದಿದ ದಿವಸದಿಂದ 84 ವಯಸ್ಸು ಸಾಯುವ ತನಕ ಒಂದು ಟ್ಯಾಬ್ಲೆಟ್ ನುಂಗಿಲ್ಲ, ಒಂದು ಡಾಕ್ಟರ್ ಹತ್ರ ಹೋಗಿಲ್ಲ. ಅವರ ಫ್ಯಾಮಿಲಿ ಎಲ್ಲ ಡಾಕ್ಟರ್ಸ್ನ ಕರ್ಸಕ್ಕೆ, ಡಾಕ್ಟರ್ಸ್ ಕರ್ಕೊಂಬಣ್ಣಿ ಅಂತ ಕರ್ಸವ್ರೆ. ಡಾಕ್ಟರ್ನ ಹೋಗಿ ಕರ್ಕೊಂಡು ಬಂದು ಡಾಕ್ಟರು ಗೇಟ್ ಹತ್ರ ಬಂದರು. ಶೇಷರತ್ನಂ ಅವರು ನೆಟ್ಟುಸಿರು ಬಿಟ್ಟು ಅಂತ ಹೇಳಿ ನೆಟ್ಟುಸಿರು ಬಿಟ್ಟು ಜೀವ ಹೋಯಿತು. ಒಂದು ಕಡೆ ದುಃಖವಾಗಿದ್ರು, ನನಗೆ ಒಂದು ಕಡೆ ಪ್ರವಾದಿಯು ಹೇಳಿದ ಮಾತನ್ನ ಕರ್ತನು ನೆರವೇರಿಸಿದಾನೆ. ಇವತ್ತು ಈ ಸಭೆ ತುಂಬಿದೆಯಲ್ಲ, ನಾವು ಹೋಗುವ ಸ್ಥಳದಲ್ಲಿ ಎಲ್ಲ ಆತ್ಮಗಳು ತುಂಬಿರ್ತಾರಲ್ಲ, ಹೋಗುವ ಕಡೆ ಎಲ್ಲ ಕರ್ತನ ಉಪಯೋಗ ಮಾಡ್ತಾ ಇದ್ದಾರಲ್ಲ. ಕರ್ತನ ಆಶೀರ್ವಾದ ಮಾತ್ರ ಅಲ್ಲ, ಕರ್ತನ ನೇಮಿಸಿದ ಆತ್ಮಿಕ ನಾಯಕತ್ವದ ಆಶೀರ್ವಾದ. ಜನಾಮನ್ ಹೇಳ್ತಾ ಇದ್ದೀರಿ, ಅದು ಇಲ್ಲದಿದ್ದರೆ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಆಶೀರ್ವಾದ ಕಡಿಮೆ ಸಹೋದರ, ಕಡಿಮೆ ಸಹೋದರಿ. ನಿನ್ನ ಸೇವೆಯಲ್ಲಿ ಆಶೀರ್ವಾದ ಕಡಿಮೆ. ತನ್ನನ್ನು ಆತ್ಮಿಕ ಜೀವಿತದಲ್ಲಿ ಬೆಳೆಸಿ ಬೈಬಲ್ ಕೊಟ್ಟು ಮೈ ಕೊಟ್ಟು ಸೇವೆಯಲ್ಲಿ ನಿಲ್ಲಿಸಿದ ಆ ಸೇವಕರ ಬಿಟ್ಟು ಹೊರಡುವಾಗ ಅನೇಕರು ಆ ಸೇವಕರುಗಳಿಂದ ಆಶೀರ್ವದಿಸಲ್ಪಡದೆ ಹೊರಟು ಬಿಡ್ತಾರೆ. ಅವರು ಎಷ್ಟು ಸಾರಿ ತಿರುಗಿ 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 ಪಲ್ಟಿ ಹೊಡೆದ್ರು ಅವ್ರ ಸೇವೆ ವೃದ್ಧಿ ಆಗಲ್ಲ. ಕಾರಣ ದೇವರ ಆಶೀರ್ವಾದ ಬೇಕು. ದೇವರು ನೇಮಿಸಿದ ಆತ್ಮಿಕ ನಾಯಕತ್ವದ ಆಶೀರ್ವಾದವು ನಿನ್ನ ತಲೆ ಮೇಲೆ ಬರಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ಕ್ರಿಯೆಗಳು. ಕೆಲವು ಕ್ರಿಯೆಗಳು, ಎಲ್ಲರೂ ಕ್ರಿಯೆ ಮಾಡ್ತೀವಿ, ನಾವೆಲ್ಲ ಕ್ರಿಯೆ ಮಾಡ್ತೀವಿ, ಆದರೆ ಕೆಲವು ಕ್ರಿಯೆಗಳು. ಅದರಲ್ಲಿ ಒಂದು ಕ್ರಿಯೆಯನ್ನು ನಾನು ನಿಮಗೆ ತೋರಿಸುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಓದಿಕೊಳ್ಳುವ ಮಲಾಕಿ ಪ್ರವಾದಿಯ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ. ಮಲಾಕಿ ಪ್ರವಾದಿಯ ಪುಸ್ತಕ 3ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳುವ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು, ನೀವು ದಶಭಾಗ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ, ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವೆನೋ ಇಲ್ಲವೋ, ನಿಮ್ಮಲ್ಲಿ ಸ್ಥಳ ಹಿಡಿಯದಾಗದಷ್ಟು ಸುವರಗಳನ್ನು ಸುರಿಯುವೇನೋ ಇಲ್ಲವೋ, ನನ್ನನ್ನು ಹೀಗೆ ಪರೀಕ್ಷಿಸಿರಿ, ನನ್ನನ್ನ ಹೀಗೆ ಪರೀಕ್ಷಿಸಿರಿ ಅಂತ ಹೇಳಿದ ಸೇನಾಧೀಶ್ವರ ಯೆಹೋವನ ನುಡಿ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಏನು ಮಾಡಬೇಕಂತೆ? ಪರಿಶೋಧಿಸಿರಿನಾ, ಪರೀಕ್ಷಿಸಿರಿ. ಹಲ್ಲೆಲೂಯಾ. ಅಲೋ, ಗಮನಿಸ್ತಾ ಇದ್ದೀರಾ? ಕರ್ತನು ನಿನ್ನ ದೇವರಾದ ಯೆಹೋವನ ಪರೀಕ್ಷಿಸಬೇಡ ಅಂತ ಬರೆದಿದೆ. ನಿನ್ನ ದೇವರಾದ ಯೆಹೋವನ ಪರೀಕ್ಷಿಸಬೇಡ ಅಂತ ಬರೆದಿದೆ. ಆದರೆ ಈ ಒಂದು ವಿಷಯದಲ್ಲಿ ಮಾತ್ರ ಕರ್ತನು ಹೇಳ್ತಾ ಇದ್ದಾನೆ, ನಾನು ಆಶೀರ್ವಾದ ಮಾಡುತ್ತೇನೋ ಇಲ್ಲವೋ ನನ್ನನ್ನು ಪರೀಕ್ಷಿಸಿ ನೋಡು ಅಂತ. ಹಲ್ಲೆಲೂಯಾ. ನನ್ನೇನು ಮಾಡು? ಪರೀಕ್ಷಿಸು. ಪರೀಕ್ಷಿಸು ಬೇಡ ಅಂತ ಬರೆದಿದೆ. ಆದರೆ ಈ ಒಂದು ವಿಷಯದಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ಇನ್ನು ಯಾವ ವಿಷಯದಲ್ಲಿ ಪರೀಕ್ಷಿಸು ಅಂದಿಲ್ಲ. ಇದು ಒಂದು ಕಾರ್ಯದಲ್ಲಿ ಮಾತ್ರ ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ದಶಮ ಭಾಗವನ್ನು ತಂದು ಕೊಡು, ನಾನು ನಿನ್ನ ಆಶೀರ್ವಾದ ಮಾಡುತ್ತೇನೋ, ಸುವರಗಳನ್ನು ತೆರೀತೀನೋ ಇಲ್ಲವೋ
ಎಂದು ನನ್ನನ್ನು ಹೀಗೆ ಪರೀಕ್ಷಿಸಿ ನೋಡು, ಇದು ದೇವರಾದ ಯೆಹೋವನ ನೋಡಿ. ಕೆಲವು ಕ್ರಿಯೆಗಳಲ್ಲಿ ದೇವರ ಆಶೀರ್ವಾದವನ್ನು ಇಟ್ಟಿದ್ದಾನೆ. ಅದನ್ನು ನೀನು ಮಾಡುವಾಗಲೇ, ನೆರವೇರಿಸುವಾಗಲೇ, ಆ ಕ್ರಿಯೆಗಳನ್ನು ಮಾಡುವವರಿಗೋಸ್ಕರ ಕರ್ತನು ಆ ಕ್ರಿಯೆಗಳ ಒಳಗೆಯೇ ಆಶೀರ್ವಾದಗಳನ್ನು ಇಟ್ಟಿರುವ ಆತನಾಗಿದ್ದಾನೆ. ಅದನ್ನು ಮಾಡುವಾಗಲೇ ಕರ್ತನು ಆಕಾಶದ ಬಿಡಾರಗಳನ್ನು ತೆರೆದು ನಿನ್ನ ಸ್ಥಳ ಹಿಡಿಯದಷ್ಟು ಆಶೀರ್ವದಿಸುವನಾಗಿರುತ್ತಾನೆ. ಹಲ್ಲೆಲೂಯಾ. ಗಮನಿಸಿ, ದೇವರು ನಮ್ಮನ್ನು ಆಶೀರ್ವದಿಸುವಾಗ ಗಮನಿಸಿಕೊಳ್ಳಿ, ದೇವರು ದ ಡೈರೆಕ್ಟ್ ಬ್ಲೆಸ್ಸಿಂಗ್ ಫ್ರಮ್ ದಿ ಆಲ್ ಮೈಟಿ ಗಾಡ್. ಕರ್ತನೇ ನಮ್ಮನ್ನು ಆಶೀರ್ವದಿಸುತ್ತಾನೆ. ಒಂದು. ಎರಡನೇದು, ಆತ್ಮಿಕ ನಾಯಕತ್ವದಿಂದ ಆಶೀರ್ವಾದ ಮಾಡ್ತಾನೆ. ಎರಡು, ಆತ್ಮಿಕವಾದ ಕ್ರಿಯೆಗಳಿಂದ ಆಶೀರ್ವಾದ ಮಾಡ್ತಾನೆ. ಮೂರು, ಇದು ಮೂರು ನಿನ್ನ ಜೀವಿತದಲ್ಲಿ ಬಂದರೆ ನೀನು ಆಶೀರ್ವಾದಿಸಲ್ಪಟ್ಟವನಾಗುತ್ತೆ, ನೀನು ಧನ್ಯನಾಗುತ್ತೆ, ನಿನಗೆ ಶುಭ ಉಂಟಾಗುತ್ತದೆ. ಇದರಲ್ಲಿ ಒಂದನ್ನು ಕೂಡ ನೀನು ಕಳಕೊಂಡರೆ ನಿನ್ನ ಆಶೀರ್ವಾದ ಪರಿಪೂರ್ಣವಾಗಿರುವುದಿಲ್ಲ. ನಿನ್ನ ಆಶೀರ್ವಾದ ಡೊಂಕು ಬಿದ್ದಂಥ ಆಶೀರ್ವಾದವಾಗಿರುತ್ತದೆ. ಗಮನಿಸಿ, ಈ ಮೂರು ಆಶೀರ್ವಾದಗಳನ್ನು ತನ್ನ ಜೀವಿತದಲ್ಲಿ ಹೊಂದುವುದಕ್ಕಾಗಿ ಅನುದಿನವೂ ಹೋರಾಡುವಂಥ ಒಂದು ವ್ಯಕ್ತಿಯೇ ನಿಜವಾದಂಥ ವಿಶ್ವಾಸಿಯಾಗಿರುತ್ತಾನೆ. ಹಲ್ಲೆಲೂಯಾ. ಉಳಿದವರು ಸ್ಟ್ಯಾಂಡರ್ಡ್ ಬಿಲೀವರ್ಸ್ ಅಂತ ಹೇಳಕ್ಕಾಗಲ್ಲ. ಅವರು ಸಾಕ್ಷಿಯಾಗಿ ಜೀವಿಸಕ್ಕಾಗಲ್ಲ, ಅವರು ಆಶೀರ್ವಾದವಾಗಿ ಜೀವಿಸಕ್ಕಾಗಲ್ಲ, ಅವರು ದೇವರ ರಾಜ್ಯಕ್ಕೆ ಫಲಭರಿತರಾಗಿರಕ್ಕಾಗಲ್ಲ. ಈ ಮೂರು ಆಶೀರ್ವಾದಗಳನ್ನು ಹೊಂದುವುದಕ್ಕಾಗಿ ಅನುದಿನವೂ ಪ್ರಯತ್ನಿಸಬೇಕು, ಹೋರಾಡಬೇಕು. ನನ್ನ ದೇವರ ಆಶೀರ್ವಾದ ನನಗೆ ಬೇಕು, ನನ್ನ ಸೇವಕರ ಆಶೀರ್ವಾದ ನನಗೆ ಬೇಕು. ದೇವರು ನನಗೋಸ್ಕರವಾಗಿ ಇಟ್ಟಿರುವಂಥ ಕ್ರಿಯೆಗಳನ್ನ ನೆರವೇರಿಸಿ ಅದರಲ್ಲಿ ಬರುವಂಥ ಆಶೀರ್ವಾದವನ್ನು ಕೂಡ ನಾನು ಹೊಂದಿಕೊಳ್ಳಬೇಕೆಂದು ಅನುದಿನ ಹೋರಾಡಬೇಕು, ಅನುದಿನ ಅದಕ್ಕಾಗಿ ಪ್ರಯತ್ನಿಸಬೇಕು. ಅವನೇ ಬುದ್ಧಿಯುಳ್ಳ ವಿಶ್ವಾಸಿ, ಸ್ಥಿರವಾದಂಥ ವಿಶ್ವಾಸಿ. ಒಂದು ಹುಡುಗ ಅಕ್ಕಿ ತಗೊಂಡು ಹೋಗ್ತಾ ಇದ್ದಾನೆ. ಸೈಕಲ್ನಲ್ಲಿ ರೇಷನ್ ಅಂಗಡಿಗೆ ಹೋಗಿದ್ದಾನಂತ ಕಾಣಿಸ್ತೆ. ಸೊಸೈಟಿಗೆ ಅಕ್ಕಿ ತಗೊಂಡಿದ್ದಾನೆ. ಬಟ್ಟೆಯಲ್ಲಿ ಬರುತ್ತಲ್ಲ ಬ್ಯಾಗು, ಅದರಲ್ಲಿ ಅಕ್ಕಿ ತಗೊಂಡಿದ್ದಾನೆ. ಸೈಕಲ್ ಹಾಕೊಂಡು ಹೋಗ್ತಾ ಇದ್ದಾನೆ. ಹಿಂದೆ ಕ್ಯಾರಿಯರ್ಲಿ ಕಟ್ಟಿದ್ದಾನೆ. ಆ ಒಂದು ಸೈಡು ತೂತಿದೆ, ಗೊಡ 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 ಅಂತ ಸೋರ್ತಾ ಐತೆ. ನಾನು ಅಷ್ಟೊತ್ತುವರೆಗೂ ಮನೆ ಒಳಗಡೆ ಎದ್ದವನು ಆವಾಗ ಎದ್ದು ಈಚೆ ಬಂದು ನಿಂತಿದೆ. ಇವನು ಹೋದ ಮೇಲೆ ನೋಡ್ತಾ ಇದ್ದೀನಿ, ಅಕ್ಕಿ ಬೀಳ್ತಾ ಐತೆ. ಬಹುಶಃ ಅರ್ಧ ಬ್ಯಾಗ್ ಖಾಲಿಯಾಗಿರ್ತಂದು ಕಾಣಿಸ್ತೆ. ನಾನು ತಮ್ಮ ನಿಲ್ಲು ಅಂದೆ. ಅಲ್ಲಿರೋರು ಆ ಹುಡುಗ ಯಾಕೆ ಫಾದರ್ ಅಂದ. ಇದೇನು ಬ್ಯಾಗ್ ತೂತು ಬಿದ್ದಿದೆ. ಆಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅವನು ತಂದಿರುವಂಥ ಆಶೀರ್ವಾದ ಅಕ್ಕಿ ಎಲ್ಲ ಹೋಗ್ಬಿಟ್ಟಿದೆ, ಸ್ವಲ್ಪ ಮಾತ್ರ ಉಳಿದಿದೆ. ನೀನು ಅನ್ಕೋಬೋದು, ಕರ್ತನ ಆಶೀರ್ವಾದ ನನಗಿದ್ರೆ ಸಾಕು, ಕರ್ತನಿಗಿಂತ ದೊಡ್ಡದು ಬೇಕಾ? ಕರ್ತನ ಆಶೀರ್ವಾದ ನನಗೆ ಸಾಕು, ನಮಗೆ ಆತ್ಮಿಕ ನಾಯಕತ್ವದ ಆಶೀರ್ವಾದ ಬೇಕಾಗಿಲ್ಲ. ಈ ಅಕ್ಕಿ ಬ್ಯಾಗಲ್ಲಿ ಎತ್ಕೊಂಡು ಹೋದವನ ಥರ ನೀನು ಹೋಗಿ ಸೇರುವುದರೊಳಗಡೆ ಎಲ್ಲ ಖಾಲಿಯಾಗಿರುತ್ತದೆ. ಉಳಿದ ಕೆಲವು ದಿನಗಳು ನಿನ್ನ ಕೈ ಆಗಿಬಿಡ್ತದೆ. ನಿನ್ನ ದೇವರ ಆಶೀರ್ವಾದ, ನಿನ್ನ ಸೇವಕರ ಆಶೀರ್ವಾದ, ಆಮೇಲೆ ನೀನು ನೆರವೇರಿಸಬೇಕಾದಂಥ ಆತ್ಮಿಕ ಕ್ರಿಯೆಗಳ ಆಶೀರ್ವಾದ. ಇದು ಮೂರನ್ನು ಅನುದಿನ ಹೊಂದುವುದಕ್ಕಾಗಿ ತವಕಿಸುವಂಥ ಹೋರಾಡುವಂಥ ವಿಶ್ವಾಸಿಯನ್ನ ಕರ್ತನ ಉನ್ನತ ಆಶೀರ್ವಾದಗಳಿಗೆ ಯೋಗ್ಯನಾಗಿ ಮಾರ್ಪಡಿಸಲು ಹೆಚ್ಚಿನ ಆಮೇಲೆ ಹೇಳ್ತಾ ಇದ್ದೀರಿ. ಶಬ್ದವಾಗಿ ಹಲ್ಲೆಲೂಯಾ, ಆಮೇಲೆ. ಮತ್ತು ಕರ್ತನ ಪಂಕ್ತಿ ಇರುವಂಥ ಕಾರಣ ನಾನು ಇದನ್ನು ಈ ವಾಕ್ಯ ಪ್ರಿಪೇರ್ ಮಾಡುವಾಗ ಪವಿತ್ರಾತ್ಮನು ನನಗೆ ವಾಕ್ಯವನ್ನು ಕೊಟ್ಟನು. ನಾನು ಕೂತ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ. ನಿನ್ನೆ ರಾತ್ರಿ 2:30 ಮೇಲೆ, ಮಧ್ಯರಾತ್ರಿ 2:30 3 ಗಂಟೆ ಮುಂಜಾನೆವರೆಗೆ ಆಗೋಯ್ತು ವಾಕ್ಯ ಪ್ರಿಪೇರ್ ಮಾಡುವುದಕ್ಕೆ.
ವಾಕ್ಯ ಪ್ರಿಪೇರ್ ಮಾಡಿದ ಮೇಲೆ ನಾನು ಆಲೋಚನೆ ಮಾಡಿದೆ, ಇದನ್ನು ಮುಗಿಸೋಕ್ಕೆ 1 ವಾರ ಆಗುತ್ತೋ 1 ತಿಂಗಳಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ. ಆದ ಕಾರಣ ಇದು ಎಲ್ಲ ಹೇಳಕ್ಕೆ ಆಗಲ್ಲ. ಕೆಲವೊಂದು ಬೈಬಲ್ ಟೀಚಿಂಗ್ನ ರೀತಿಯಲ್ಲಿ, ಬೈಬಲ್ ಸ್ಟಡಿ ರೀತಿಯಲ್ಲಿ ಐ ವಿಲ್ ಗಿವ್ ಯು ಸಮ್ ಪಾಯಿಂಟ್ಸ್. ನೀವು ಅದನ್ನು ಏನು ಮಾಡ್ಕೋಬೋದು, ಬೇಗವಾಗಿ ಬರ್ಕೊಳ್ಳಬಹುದು. ಗಮನಿಸಿ, ದೇವರಿಂದ ನಾವು ಆಶೀರ್ವದಿಸಲ್ಪಡುವುದಕ್ಕೆ ನಾವು ಏನು ಮಾಡಬೇಕು? ದೇವರು ನಮ್ಮನ್ನು ಆಶೀರ್ವದಿಸಬೇಕಂತಂದ್ರೆ ವಾಟ್ ಈಸ್ ಅ ವೇ ಟು ರಿಸೀವ್ ಗಾಡ್ಸ್ ಬ್ಲೆಸ್ಸಿಂಗ್ಸ್? ದೇವರ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ನಾವು ಪಡೆದುಕೊಳ್ಳುವುದಕ್ಕೆ ಏನು ಮಾಡಬೇಕು, ಅಥವಾ ಹೇಗೆ ದೇವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುವುದು? ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಗಾದರೂ ಇಲ್ಲಿರುವಂಥ ಸುಮಾರು ಜನಕ್ಕೆ ಇದೆ, ಆದರೆ ಇಲ್ಲಿರೋ ಅನೇಕರಿಗೆ ದೇವರ ಆಶೀರ್ವಾದ ಪಡ್ಕೋಬೇಕಾ? ಇಲ್ಲ, ನಾವು ಯೇಸುಸ್ವಾಮಿ ಮಗನ ಮಕ್ಕಳಾದ್ರೇ ಸಾಕು, ದೇವರು ನಮ್ಮನ್ನು ಆಶೀರ್ವಾದ ಮಾಡಿಬಿಡ್ತಾರೆ. ಹೌದಾ? ದೇವರು ನಿಮ್ಮನ್ನು ಹಂಗೆ ಆಶೀರ್ವಾದ ಮಾಡಿಬಿಡ್ತಾರ? ಖಂಡಿತವಾಗಲಿಲ್ಲ. ಯು ಹ್ಯಾವ್ ಟು ರಿಸೀವ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ಅದಕ್ಕಾಗಿ ನೀನು ಅನುದಿನ ತವಕ ಪಡಬೇಕು, ಹೋರಾಡಬೇಕು, ಅದನ್ನು ಹೊಂದಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಹಲ್ಲೆಲೂಯಾ. ದ ವೇ ಟು ರಿಸೀವ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ 3 ಮುಖ್ಯವಾದಂಥ ವಿಷಯಗಳನ್ನು ನಾನು ಹೇಳ್ತೇನೆ, ಬೇಗವಾಗಿ ಬರ್ಕೊಳ್ಳಿ. ನಂಬರ್ 1, ಹಂಬಲ್ ಯುವರ್ ಸೆಲ್ಫ್ ಆಸ್ ಮಚ್ ಬಿಫೋರ್ ದ ಲಾರ್ಡ್. ಎಷ್ಟು ನಿಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳಕ್ಕಾಗುತ್ತೋ ಅಷ್ಟು ಆತನ ಸನ್ನಿಧಿಯಲ್ಲಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆದಿಕಾಂಡ 18ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೂ ನೀವು ಓದುವುದಾದರೆ, ಅಬ್ರಾಮನಿಗೆ ದೇವರು ದರ್ಶನ ಕೊಟ್ಟಾಗ, ಅಬ್ರಾಮನು ತನ್ನ ಗುಡಾರದಿಂದ ಕರ್ತನ ಎದುರುಗೊಳ್ಳುವುದಕ್ಕಾಗಿ ಓಡಿ ಹೋಗಿ, ದೇವರ ವಾಕ್ಯ ಹೇಳ್ತಾ ಐತೆ, ಆ ಒಂದು ಪರ್ಟಿಕ್ಯುಲರ್ ವಚನವನ್ನು ಮಾತ್ರ ಓದಿಕೊಳ್ಳುವ. ಆದಿಕಾಂಡ 18ನೇ ಅಧ್ಯಾಯ. ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬಗ್ಗಿ ನಮಸ್ಕರಿಸಿ, ಸ್ವಾಮಿ, ಒಂದು ನಿಮಿಷ, ಬಗ್ಗಿ ನಮಸ್ಕರಿಸಿ ಅಂತ ಇದೆಯಲ್ಲ, ಅದು ಇಂಗ್ಲಿಷ್ ಬೈಬಲ್ನಲ್ಲಿ ಇತರ ಸತ್ಯವಾಕ್ಯಗಳಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಆಗಿದೆ ಅಂದರೆ, ನೆಲದ ಮಟ್ಟಕ್ಕೆ ಬಗ್ಗಿ, ತರೈ ಮಟ್ಟಂ ವಣಂಗಿ, he laid on the ground, ಸಾಷ್ಟಾಂಗವಾಗಿ ನೆಲದಲ್ಲಿ ಸಾಷ್ಟಾಂಗವಾಗಿ ಬಿದ್ದು ನಮಸ್ಕರಿಸಿ ಅವನು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ದಾಸನ ಮನೆಯನ್ನು ದಾಟಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯ ಮಾಡದೆ ಮುಂದೆ ಹೋಗಬೇಡಿ. ಬ್ರದರ್ಸ್, ಗಮನಿಸಿ, ದೇವರ ಆಶೀರ್ವಾದವನ್ನು ಹೊಂದಿಕಬೇಕಂತಂದ್ರೆ ನಿನ್ನ ಪ್ರಾರ್ಥನೆಯೇ ಅದಕ್ಕೆ ಬೀಗ, ನಿನ್ನ ಆರಾಧನೆ ಅದಕ್ಕೆ ಬೀಗ. ದ ಕೀ ಇಸ್ ಯುವರ್ ಪ್ರೇಯರ್ ಟೈಮ್. ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಸಭೆಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಯಾವುದೇ ಕಾಡು ಒಳಗಡೆ ಪ್ರಾರ್ಥನೆ ಮಾಡಿದ್ರು, ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಾ? ರಾಜಂತರ ಸೋಫಾದಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡೋದಲ್ಲ, ಸಾಷ್ಟಾಂಗವಾಗಿ ನೆಲದಲ್ಲಿ ಬಿದ್ದು ಪ್ರಾರ್ಥನೆ ಮಾಡಬೇಕು. ಮೊಣಕಾಲಲ್ಲಿ ನಿಂತುಕೊಂಡು ಸಾಷ್ಟಾಂಗ ಎರಗಿ ನಿನ್ನ ತಲೆಯನ್ನು ನೆಲದ ಮೇಲೆ ಇಟ್ಟು, ಇದೆಲ್ಲ ಟ್ರೆಡಿಷನಲ್ ಎಂಬುದಾಗಿ ಹೇಳ್ಬೋದು. ಈ ದುರಂಕಾರಿಗಳು ಹಂಗೆ ಹೇಳುವುದು, ಟ್ರೆಡಿಷನಲ್. Bible is not a traditional. But the Bible is a word of God, and the Bible is a truth. ಸತ್ಯವಾಕ್ಯ ಇದು ಪಾರಂಪರ್ಯ ಅಲ್ಲ. ಸತ್ಯವಾಕ್ಯ ಅದು ಸತ್ಯವಾದದು ಮತ್ತು ದೇವರ ವಾಕ್ಯ. ಅಬ್ರಾಮ್ ಕಾಲದಲ್ಲಿ ಇದ್ದಂಥ ದೇವರು ನಿನ್ನ ಕಂಪ್ಯೂಟರ್ ಕಾಲದಲ್ಲಿ ಬದಲಾಗುವುದಿಲ್ಲ. ನಮ್ಮ ಕರ್ತನು ನಿನ್ನೆ, ಇವತ್ತು, ನಾಳೆ ಎಂದಿಗೂ ಬದಲಾಗದಿರುವ ಆತನಾಗಿದ್ದಾನೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ವಿಷ ಕ್ರಿಮಿಗಳು ಸಭೆಯಲ್ಲಿ ಎದ್ದೇಳಿದೆ.
ವಿಷಕ್ರಿಮಿಗಳ ಸಭೆಗಳು ಕೂಡ ಎದ್ದೇಳಿದೆ. ಏನಂದ್ರೆ ಮೊಣಕಾಲು ಊರಿ ಎಲ್ಲ ಪ್ರೇಯರ್ ಮಾಡಬಾರ್ದು ಬ್ರದರ್. ಸ್ವಾಮಿ 75 ವಯಸ್ಸಿನಲ್ಲಿ ದೇವರು ಅಬ್ರಾಮನ ಕರೆದಿದ್ದು, 75 ವಯಸ್ಸಿನಲ್ಲಿ ದೇವರು ಅವನಿಗೆ ಮಗುವನ್ನು ಕೊಟ್ಟಿದ್ದು 100 ವಯಸ್ಸಿನಲ್ಲಿ. ಹಾಗಾದರೆ ಇವನು ಬಿದ್ದು ಪ್ರಾರ್ಥನೆ ಮಾಡಿದ್ದು 99 ವಯಸ್ಸು ಮುದುಕನಾಗಿರುವಾಗ ನೆಲದಲ್ಲಿ ಬಿದ್ದು ಸಾಷ್ಟಾಂಗ ಎರಗಿ ಕರ್ತನೇ ದಯವಿರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾನೆ. If a 99 years old man can lay on the ground and pray, why should not you and me humble ourselves and lean before the Lord? 99 ವಯಸ್ಸು ಮುದುಕ ಸಾಷ್ಟಾಂಗವಾಗಿ ಬಿದ್ದು ಪ್ರಾರ್ಥಿಸುವುದಾದರೆ ನೀನು ಯಾಕೆ ಸೋಫಾದಿಂದ ದುರಂಕಾರಿ, ಹುಟ್ಟುವಾಗ ಸೋಫಾ ಜೊತೆಗೆ ಹುಟ್ಟಿದ ಇಳಿ ಕೆಳಗಡೆ. ಸುಮಾರು ಜನ ದುರಂಕಾರದಿಂದ ಇವತ್ತು ಆಶೀರ್ವಾದ ಕಳ್ಕೊಂಡಿದ್ದಾರೆ. ನೀನು ಸೋಫಾದಲ್ಲಿ ಹುಟ್ಟಿದ, ಇರಕ್ಕೆ ಮನೆ ಇರಲಿಲ್ಲ, ಮಾಳಿಗೆಗೆ ಚಾಪೆ ಇರಲಿಲ್ಲ, ಕರ್ತನ ಅಲ್ಲಿಂದ ತಂದವನಿನ್ನ. ಹಂಬಲ್ ಯೋರ್ಸೆಲ್ಫ್ ಬಿಫೋರ್ ಗಾಡ್, ನೀಲ್ ಡೌನ್. ಪ್ರಾರ್ಥನೆ ಮಾಡುವಾಗ ಮೊಣಕಾಲು ಊರಿ ನೆಲದಲ್ಲಿ ಸಾಷ್ಟಾಂಗ ಎರಗಿ ಕರ್ತನ ಬಳಿಯಲ್ಲಿ ಮಾತನಾಡುವಾಗ, ಕರ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಸೋಫಾದಲ್ಲಿ ಕೂತ್ಕೊಳ್ಳುತ್ತಿ ಮನುಷ್ಯರ ಮುಂದೆ ನೀನು ನಿಂತ್ಕೊಂಡೇ ಇರಬೇಕಾಗುತ್ತದೆ. ಆದರೆ ಕರ್ತನ ಮುಂದೆ ಸಾಷ್ಟಾಂಗ ಎರಗಿದ್ರೆ ಮನುಷ್ಯರ ಮುಂದೆ ಕೂತ್ಕೊಂಡು ಮಾತಾಡುವುದಕ್ಕೆ ಕರ್ತನಿನ ಮೇಲೆ ಕೆತ್ತುವಂತ ದೇವರಾಗಿರುತ್ತಾನೆ. ಹಂಬಲ್ ಯೋರ್ಸೆಲ್ಫ್ ಬಿಫೋರ್ ಗಾಡ್. ಮೊಣಕಾಲು ಮಡಗಬೇಕು, ಮೊಣಕಾಲಿನ ಚರ್ಮಗಳು ಹರ್ಕೊಂಡು ಬರಬೇಕು. ಯಾಕಂದ್ರೆ ಇವಾಗ ಎಲ್ಲ ಈ ಶಾರ್ಟ್ಸು ಡ್ರೆಸ್ ಪಡ್ತಾ ಹಾಕ್ತಾರಲ್ಲ, ಹೆಣ್ಣು ಮಕ್ಕಳು ಹಂಗೇನೆ, ಎಲ್ಲ ಶಾರ್ಟ್ಸು. ಅರಿವು ಜಾಸ್ತಿ ಆದಾಗ ಬಟ್ಟೆ ಕಡಿಮೆ ಆಯ್ತೈತೆ, ಅರಿವು ಕಮ್ಮಿ ಇದ್ದಾಗ ಬಟ್ಟೆ ಉದ್ದಗಿತ್ತು. ನಮಗೆ ಅರಿವೇ ಇಲ್ಲ, ಅದಕ್ಕೆ ಬಟ್ಟೆ ಉದ್ದಗಿದೆ. ಆದರೆ ಅರಿವು ಜಾಸ್ತಿ ಆದಾಗ ಬಟ್ಟೆ ಏನಾಗುತ್ತೆ? ಅದರಿಂದ ಈ ಮಂಟಿ ನೋಡಿದ್ರೆ, ಶಾರ್ಟ್ಸ್ ಹಾಕೊಂಡು ಮಂಟಿ ನೋಡಿದ್ರೆ ಅಸಹ್ಯವಾಗಿರುತ್ತೆ ಅಂತ ಹೇಳಿ ಏನು ಮಾಡಲ್ಲ ಅನೇಕರು, ಮೊಣಕಾಲು ಹಾಕಲ್ಲ. ಕರ್ತನ ಮುಂದೆ ಸಾಷ್ಟಾಂಗವಾಗಿ ಬೀಳು, ಮನುಷ್ಯರ ಮುಂದೆ ನಿಂತುಕೊಂಡು ಕೂತ್ಕೊಂಡು ಮಾತಾಡುವುದಕ್ಕೆ ಕರ್ತನ ಆಶೀರ್ವದಿಸುವ ಆತನಾಗಿರುತ್ತೆ. ಹಲ್ಲೆಲೂಯಾ. ಆದಿಕಾಂಡ 32ನೇ ಅಧ್ಯಾಯ 24ನೇ ವಚನದಿಂದ 29ನೇ ವಚನದವರೆಗೂ. ಆದಿಕಾಂಡ 32ನೇ ಅಧ್ಯಾಯ 24ರಿಂದ 29ನೇ ವಚನದವರೆಗೂ ನೀವು ಓದುವಾಗ ಅಲ್ಲಿ ಯಾಕೋಬನು ಪ್ರಾರ್ಥಿಸ್ತಾ ಇದ್ದಾನೆ. ಏನಂತ ಪ್ರಾರ್ಥಿಸ್ತಾ ಇದ್ದಾನೆ? ನೀನು ನನ್ನನ್ನು ಆಶೀರ್ವಾದ ಮಾಡದ ಹೊರತು ನಿನ್ನನ್ನ ಬಿಡುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀ ನನ್ನನ್ನು ಆಶೀರ್ವಾದ ಮಾಡದ ಹೊರತು ನಿನ್ನನ್ನು ಬಿಡುವುದಿಲ್ಲ. ನಾನು ಆಲೋಚನೆ ಮಾಡಿದೆ, ಎಲ್ಲಿ ಹಿಡ್ದಿರ್ತಾನೆ? ಬಟ್ಟೆ ಹಿಡಿದನ ಎಲ್ಲಿ ಹಿಡಿದಿರ್ತಾನೆ? ಪಾದಗಳನ್ನ ಹಿಡಿದಿರ್ತಾನೆ. ಪ್ರಿಯ ದೇವ ಮಗುವೆ, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಕೂತ್ಕೊಳ್ಳುವಾಗ ನಿನ್ನ ಪ್ರಾರ್ಥನೆ ಸತ್ತೋದ ಪ್ರಾರ್ಥನೆ ಆಗಿರಬಾರದು. ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ನಿನ್ನ ಸಾಷ್ಟಾಂಗ ಎರಗಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆ ಮೇಲೆ ಬರುವಾಗ ಅನೇಕ ಸಮಯ ಪ್ರಾರ್ಥನೆಗೆ ನಿಂತುಕೊಳ್ಳುವಾಗ ಹೆಣ್ಣು ಮಕ್ಕಳು ತಲೆ ಕವರಿಂಗ್ ಮಾಡಲ್ಲ. ಕೇಳಿದ್ರೆ ಇಂಗ್ಲಿಷ್, ವಿ ಆರ್ ಇಂಗ್ಲಿಷ್, ಸೊ ವಿ ಡೋಂಟ್ ಕವರ್ because it has written only to the Corinthian church, not to everyone. Do you understand this? ಅರಿವು ಜಾಸ್ತಿ ಆಯ್ತಲ್ಲ, ಬುದ್ಧಿ ಕಮ್ಮಿ ಆಗೋಯ್ತು. ಅದು ಕೊರಿಂಥಿಯ ಸಭೆಗೆ ಬರೆಯಲ್ಪಟ್ಟಿರೋದು, ನಮಗೆ ಅಲ್ಲ. ಬರೆದಿರೋದು ಯಾವುದು? ನಿನಗೂ ನಿಮ್ಮ ಅಪ್ಪನಿಗೂ ನನಗೂ ನಮ್ಮಪ್ಪನಿಗೆ ಬರೆದಿದ್ದಲ್ಲ. ಬರೆದಿರೋದೆಲ್ಲ ಯಾರಿಗೆ? ಕೊರಿಂಥಿಯರಿಗೆ, ಗಲಾತಿಯರಿಗೆ, ಎಲ್ಲರಿಗೂ. ಆದರೆ ಕರ್ತನು ಒಬ್ಬರಿಗೆ ಒಂದು ರೀತಿಯಲ್ಲಿ, ಇನ್ನೊಬ್ಬರಿಗೆ ಇನ್ನೊಂದು ರೀತಿಯಲ್ಲಿ ಬೋಧಿಸುವ ಆತನಲ್ಲ. ಕೆಳಗಡೆ ಇರುವವರಿಗೆ ಮೇಲ್ಗಡೆ ಇರುವವರಿಗೆ ಒಂದೇ ರೀತಿಯಲ್ಲಿ ಬೋಧಿಸುವ ಆತನಾಗಿರುತ್ತೆ. ಬಲಿಪೀಠದ ಮೇಲೆ ಬರುವಾಗ ನಿನ್ನ ತಲೆ ಮೇಲೆ ಏನಿರಬೇಕು? ಬಟ್ಟೆ ಇರಬೇಕು.
ಪ್ರಾರ್ಥನೆ ಮಾಡುವಾಗ ಸಾಷ್ಟಾಂಗವಾಗಿ ಎರಗಿರಬೇಕು. ದೇವರು ನಿನ್ನನ್ನು ಆಶೀರ್ವದಿಸಬೇಕಂತಂದ್ರೆ, ದೇವರ ಆಶೀರ್ವಾದ ನಿನಗೆ ಬೇಕಂತಂದ್ರೆ ನೀನು ಆತನ ಮುಂದೆ ನಿನ್ನ ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯ. ಇನ್ನೊಬ್ಬ ತಗ್ಗಿಸಿಕೊಳ್ತಾ ಇದ್ದಾನೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 13-14 ವಚನದಲ್ಲಿ ಓದಿಕೊಳ್ಳುವಾಗ, ಸುಂಕದವನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಗೂ ಮನಸ್ಸಿಲ್ಲದವನಾಗಿ, ಧೈರ್ಯ ಇಲ್ಲದವನಾಗಿ ಎದೆ ಬಡಿದುಕೊಂಡು, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾನೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 13-14 ವಚನ ಹೇಳ್ತಾ ಇತ್ತೆ, ಒಳಗಡೆ ಪ್ರಾರ್ಥನೆ ಮಾಡಿದ ಫರಿಸಾಯನಲ್ಲ, ಈಚೆಗಡೆ ಪ್ರಾರ್ಥನೆ ಮಾಡಿದ ಸುಂಕದವನು ನೀತಿವಂತನಾಗಿ ಮನೆಗೆ ಹೋದನು. ಅದರ ಅರ್ಥ ಏನಂತಂದ್ರೆ, ಯಾರು ದೇವರ ಬಳಿಯಲ್ಲಿ ಪ್ರಾರ್ಥಿಸುವಾಗ ತನ್ನ ಪಾಪಗಳನ್ನ ಅರಿಕೆ ಮಾಡುತ್ತಾರೋ, ತನ್ನ ತಪ್ಪುಗಳನ್ನ ಅರಿಕೆ ಮಾಡ್ತಾರಪ್ಪ, ನನ್ನ ಪಾಪ ಕ್ಷಮಿಸು, ನನ್ನ ತಪ್ಪುಗಳನ್ನ ಕ್ಷಮಿಸು, ಯಜ್ಞದ ಕುರಿ ಮರಿ ಪಾಪವನೆಲ್ಲ ಸಂಪೂರ್ಣ ಒತ್ತವನೇ, ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ, ಭಾಗ್ಯ ಸೌಭಾಗ್ಯವೇ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಬಳಿಗೆ ಪ್ರಾರ್ಥನೆ ಮಾಡುವಾಗ ನಿನ್ನ ಅಗತ್ಯಗಳನ್ನು ಹೇಳುವುದಕ್ಕಿಂತ ಮುಂಚೆ ನಿನ್ನ ಪಾಪಗಳನ್ನು ಅರಿಕೆ ಮಾಡು, ನಿನ್ನ ತಪ್ಪುಗಳನ್ನ ಅರಿಕೆ ಮಾಡು. ಎಷ್ಟು ಸಾರಿ ಅರಿಕೆ ಮಾಡು, ಅದು ನಿನ್ನ ಮನಸ್ಸಲ್ಲಿ ಇರುವ ತನಕ ಅರಿಕೆ ಮಾಡುತ್ತಾನೇ ಇರು. ನಿನ್ನ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡುವುದು ನಿನ್ನನ್ನು ತಗ್ಗಿಸಿಕೊಳ್ಳುವಂಥ ಒಂದು ಕಾರ್ಯ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಆತನಿಗೆ ಅಡ್ಡ ಬೀಳುವಾಗ, ಆತನ ಮುಖ ದರ್ಶನವನ್ನು ನೋಡುವಾಗ, ಉಪವಾಸ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ಆತನ ಆರಾಧಿಸುವಾಗ, ತಗ್ಗಿಸಿಕೊಂಡು ಆರಾಧಿಸುವಾಗ, ಪಾಪಗಳಿಗಾಗಿ ಗೋಳಾಡಿ ಪ್ರಾರ್ಥಿಸುವಾಗ, ಇನ್ನು 2-3 ಕಾರ್ಯಗಳಿದೆ. ಅದನ್ನು ಒಂದೇ ಮಾತಲ್ಲಿ ಹೇಳ್ತೀನಿ. ಡೆಡಿಕೇಟ್ ಯುವರ್ ಸೆಲ್ಫ್ ಟು ಹಿಸ್ ಮಿಷನ್. ದೇವರ ಕೆಲಸದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವಾಗ, ಮತ್ತೆ ದೇವರ ಹೆಸರನ್ನು ನೀವು ಪ್ರಸಿದ್ಧಿಪಡಿಸುವಾಗ, ಕರ್ತನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿರುತ್ತಾನೆ. ಎಷ್ಟು ಜನ ಕರಗಳ ತಟ್ಟಿ ಕರ್ತನಾಮನ ಮಹಿಮೆ ಪಡಿಸ್ತಾ ಇದ್ದೀರಿ? ಹಲ್ಲೆಲೂಯ. 3 ಕಾರ್ಯಗಳು ಕರ್ತನ ಮುಂದೆ ತಗ್ಗಿಸಿಕೊಳ್ಳುವಾಗ, ಕರ್ತನ ಕೆಲಸದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವಾಗ, ಮತ್ತೆ ಕರ್ತನ ನಾಮವನ್ನು ಪ್ರಸಿದ್ಧಿಪಡಿಸುವಾಗ. ಹಲ್ಲೆಲೂಯ. ಹೊಸ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತಾ ಇತ್ತಿ, ಕರ್ತನ ನಾಮವನ್ನು ಪ್ರಸಿದ್ಧಿ ಮಾಡು. ಹಲ್ಲೆಲೂಯ, ಹಲ್ಲೆಲೂಯ. ಸೇವಕರು ಬಂದು ಯಾರು ಗೊತ್ತಿಲ್ಲದೆ ಮುಂಜಾನೆ ಇಲ್ಲಿ ಕತ್ತಲೆ ಇರುವಾಗಲೇ ಪ್ರಾರ್ಥನೆ ಮಾಡಿಬಿಟ್ಟು ಹೋಗ್ಬಿಡ್ಬೇಕಂತೆ. ಆಮೇಲೆ ಸೈತಾನ್ ಕುಟ್ಟಿಗಳನ್ನೆಲ್ಲ ಕರೆಸ್ಬಿಟ್ಟು ಇವರು ಹಬ್ಬ ಮಾಡ್ತಾರಂತೆ. ನಿನ್ನ ಮನೆ ಆಶೀರ್ವದಿಸಲ್ಪಡುತ್ತ ಕರ್ತನ ನಾಮವನ್ನು ಪ್ರಸಿದ್ಧಿಪಡಿಸಬೇಕು. ಇಲ್ಲಿ ಆರಾಧನೆ ಮಾಡುವಾಗ ಚೆನ್ನಾಗಿ ಆರಾಧನೆ ಮಾಡಿಬಿಟ್ಟು ಕರ್ತ ನಿನಗೆ ಅವಕಾಶಗಳು ಕೊಡುವಾಗ ಏನು ಮಾಡುವುದಿಲ್ಲ, ಕರ್ತ ನಾಮವನ್ನು ಪ್ರಸಿದ್ಧಿಪಡಿಸುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂತಂದರೆ ಕ್ರಿಶ್ಚಿಯನ್ಸ್ ಅಂತಂದರೆ ಇವರೆಲ್ಲ ಒಂಥರ ಈಯಾಡಿಸ್ಬಿಡ್ತಾರೆ ನಮ್ಮನ್ನ. ಅದಕ್ಕೆ ಗೊತ್ತಾಗೋದು ಬೇಡ, ಗುಪ್ತವಾಗಿ ಕತ್ತಲೆಯಲ್ಲಿ ಬಂದು ನೀನೊಬ್ಬ ಕಲ್ಲ, ಅದರಿಂದ ಪಾಸ್ಟ್ ಕಳ್ಳರನೇ ಬಂದು ಕಳ್ಳರನೇ ಹೋಗ್ಬೇಕಂತ. ಹಲ್ಲೆಲೂಯ, ಹಲ್ಲೆಲೂಯ. ಇವಾಗ ನನಗೊಂದು ಅವಕಾಶ ಸಿಕ್ಕಿದೆ, ಹೊಟ್ಟೆ ಹಿಡ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಅಂತ ಮಲ್ಕೊಂಡ್ಬಿಡ್ತೀವಿ. ಅಂಥವ್ರಿಗೆ ಸಾರಿ ಹೊರಕಾಯ್ತಾರೆ, ಹೊಟ್ಟೆ ಹಿಡ್ಕೊಂಡು ನೀನು ಕರ್ತನಾಮವನ್ನು ಪ್ರಸಿದ್ಧಿಪಡಿಸಿದ್ರೆ ನಿನ್ನ ಮನೆಗೆ ಬಂದು ಪ್ರಾರ್ಥನೆ ಮಾಡ್ಬೋದು. ಕರ್ತನ ಈ ಪಾಪ ಸಂತತಿಯ ಮುಂದೆ ಯಾವನು ನನ್ನ ಹೆಸರನ್ನು ಕುರಿತು ನಾಚಿಕೆ ಪಡುವನೋ ಅವನನ್ನು ನನ್ನ ತಂದೆ ಮುಂದೆಯೂ ನನ್ನ ದೂತರ ಮುಂದೆಯೂ ನನ್ನವನೊಂದು ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡುವೇನು. ಆದರೆ ಯಾರು ಕರ್ತನಾಮನ ಪ್ರಸಿದ್ಧಿಪಡಿಸ್ತಾರೋ, ಧೂಳಿನಲ್ಲಿ ಇದ್ದೆ
ನನ್ನನ್ನು ಇಲ್ಲಿ ಮಟ್ಟಕ್ಕೆ ತಂದು ನಿಲ್ಲಿಸಿರುವುದು ನನ್ನ ಕರ್ತನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಕರ್ತನ ಮಹಿಮೆ ಪಡಿಸ್ತಾರೋ ಅವರನ್ನೇ ಕರ್ತನ ಆಶೀರ್ವದಿಸುವ ದೇವರಾಗಿರುತ್ತಾರೆ. ಹಲ್ಲೆಲೂಯಾ, ಆಮೆನ್. ಕರ್ತನ ಆಶೀರ್ವಾದ. ಹಲ್ಲೆಲೂಯಾ. ಸಮಯ ಮುಗಿದೋಯ್ತು. ಆಮೆನ್. ಐ ಡೋಂಟ್ ವಾಂಟ್ ಟು ಪ್ರೊಲಾಂಗ್. ಸೇವಕರ ಆಶೀರ್ವಾದ ಒಂದು ಮಾತು ಮಾತ್ರ ಹೇಳಿ ನಾನು ಮುಗಿಸ್ತೇನೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಾಮನ ಕರೆಯುವಾಗ, ನಾನು ನಿನ್ನ ಆಶೀರ್ವದಿಸುವೆನು, ನಿನ್ನ ಹೆಸರನ್ನು ಪ್ರತ್ಯಾತಿಗೆ ತರುವೆನು ಅಂತ ಹೇಳಿ ಕರೆಸಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಅಲ್ಲಿಗೆ ಆತ ನಿಲ್ಲಿಸಲಿಲ್ಲ. ಅಬ್ರಾಮನ ದೇವರು ಕರೆಯುವಾಗಲೇ, ಹಲೋ, ಅದೇ ಆ ಅಬ್ರಾಮನ ಕಾಲದಲ್ಲಿ ದೇವರಿ ಭೂಮಿಯಲ್ಲಿ ಒಬ್ಬ ಯಾಜಕನನ್ನು ಇಟ್ಟಿದ್ದನು. ಅವನ ಹೆಸರು ಮೆಲ್ಕಿಜೆದೇಕನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಾಮನು ದೇವರಿಂದ ಕರೆಯಲ್ಪಟ್ಟವನು, ದೇವರಿಂದ ಆಶೀರ್ವದಿಸಲ್ಪಟ್ಟವನು. ಆದರೆ ಅಲ್ಲಿಗೆ ಮಾತ್ರ ಸಾಕಾಗಲಿಲ್ಲ. ಓದಿ ಕೇಳುವ 14ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ ಓದಿಕೊಳ್ಳುವ. ಆದಿಕಾಂಡ 14, 17ರಿಂದ 20ನೇ ವಚನದವರೆಗೆ ಓದಿಕೊಳ್ಳುವ. ಅವನು ಕೆದೋರ್ಲ ಗೋಮರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೋದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನ್ನಿಸಿಕೊಳ್ಳುವ ಶಾವೇ ತಗ್ಗಿನಲ್ಲಿ ಎದುರುಗೊಂಡನು. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು, ಗಮನಿಸಿ, ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು, ಇವನು ಪರಾತ್ಪರನ ದೇವರ ಯಾಜಕನಾಗಿದ್ದು ಅಲೋ, ಅಬ್ರಾಮನ ದೇವರು ಕರೆದನು ಅಲ್ವೇ? ಅಬ್ರಾಮನ ಕರೆಯುವುದಕ್ಕೆ ಮುಂಚಿತವಾಗಿಯೇ ಅಬ್ರಾಮನ ಕಾಲದಲ್ಲಿ ಕರ್ತನು ತನಗೋಸ್ಕರ ಒಬ್ಬ ಯಾಜಕನನ್ನು ಏರ್ಪಡಿಸಿ ಇಟ್ಟಿದಾತನಾಗಿದ್ದಾನು. ಹಲ್ಲೆಲೂಯಾ. ನೀವು ಅಲ್ಪ ಸ್ವಲ್ಪ ಅಲ್ಲಿ ಸ್ವಲ್ಪ 4 ವಚನಗಳು ಕೇಳ್ಬಿಟ್ಟು, ಇಲ್ಲ ಬ್ರದರ್, ಈ ಮೆಲ್ಕಿಜೆದೇಕನು ಯಾರು ಗೊತ್ತಾ ಬ್ರದರ್ ಅಂತ ನೀವು ಮಾತಾಡಬಹುದು. ನಾನು ಅಲ್ಲಿಗೆ ಬರಲಿಲ್ಲ. ಇಲ್ಲಿ ಏನಿದೆಯಾ ಅದು ಮಾತ್ರ ಏನು ಮಾಡುವ, ಗಮನಿಸುವ. ಆಮೇಲೆ ಆ ಮೆಲ್ಕಿಜೆದೇಕನು ಬಂದು ಅಬ್ರಾಮನನ್ನು ಆಶೀರ್ವದಿಸಿದನು. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು, ಭೂಮಿ ಆಕಾಶವನ್ನ ನಿರ್ಮಾಣ ಮಾಡಿರುವ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ ಅಲೋ, ಅಲ್ಲಿ ಸೋದೋಮಿನ ಅರಸನಿದ್ದಾನೆ, ಸಾಲೇಮಿನ ಅರಸನಿದ್ದಾನೆ. ಸೋದೋಮಿನ ಅರಸನಿಗೆ ಏನು ಕೊಡಲಿಲ್ಲ, ಸಾಲೇಮಿನ ಅರಸನಿಗೆ ಕೊಟ್ಟ. ಕಾರಣ ಅಬ್ರಾಮನಿಗೆ ಗೊತ್ತು, ನನ್ನ ದಶಮ ಭಾಗವನ್ನು ನಾನು ಯಾಜಕನ ವಶಕ್ಕೆ ಒಪ್ಪಿಸಬೇಕಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ತೆಗೆದ್ರೆ ನಮ್ಮ ಬಂಡವಾಳ ಎಲ್ಲ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಅಲ್ಲಿ ಸೋದೋಮಿನ ಅರಸನಿದ್ದಾನೆ, ಸಾಲೇಮಿನ ಅರಸನಿದ್ದಾನೆ. ಸೋದೋಮಿನ ಅರಸ ಯಾಜಕನಲ್ಲ, ಸಾಲೇಮಿನ ಅರಸ ಕರ್ತನ ಯಾಜಕನಾಗಿದ್ದಾನೆ. ಆ ಕರ್ತನ ಯಾಜಕನಾದಂಥ ಮೆಲ್ಕಿಜೆದೇಕನು ಅಬ್ರಾಮನ ಆಶೀರ್ವಾದ ಮಾಡಿದನು. ಓದಿಕೊಳ್ಳುವ ವಚನ ಓದಿಕೊಳ್ಳುವ. ತಾನು ಗೆದ್ದು ತಂದಿರುವ ಎಲ್ಲದರಲ್ಲಿಯೂ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ಹಲ್ಲೆಲೂಯಾ. ಗಮನಿಸಿ, 12ನೇ ಅಧ್ಯಾಯದಲ್ಲಿ ನೀನು ಆಶೀರ್ವದಿಸುವೆನು, ನಿನ್ನ ಹೆಸರನ್ನು ಪ್ರತ್ಯಾತಿಗೆ ತರುವೆನು, ನಿನ್ನ ಆಶೀರ್ವಾದ ನೀತಿಯಾಗಿರುವಿ, ನಿನ್ನ ಮೂಲಕವಾಗಿ ಭೂಮಿಯ ವಂಶಗಳೆಲ್ಲವೂ ಆಶೀರ್ವದಿಸಲ್ಪಡುವುದು ಅಂತ ಹೇಳಿ ಅಬ್ರಾಮನಿಗೆ ವಾಗ್ದಾನ ಮಾಡಿದಾನೆ.
ಆಶೀರ್ವಾದ ಕೊಟ್ಟಿದ್ದಾನೆ ಕರ್ತನು ಕೊಟ್ಟ ಆಶೀರ್ವಾದ ಮಾತ್ರ ಅಲ್ಲದೆ ಯಾಜಕನಿಂದಲೂ ಅಬ್ರಾಮನ ಕರ್ತನ ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಆಶೀರ್ವಾದಗಳಿದೆ, ನಿನ್ನ ಆತ್ಮಿಕ ನಾಯಕತ್ವದ ಆಶೀರ್ವಾದಗಳಿದೆ, ಆಮೇಲೆ ಆತ್ಮಿಕವಾದ ಕ್ರಿಯೆಗಳ ಮೂಲಕವಾಗಿ ಆಶೀರ್ವಾದಗಳಿದೆ. ಇದನ್ನು ಒಂದಲಿಗೆ ಹೋರಾಡುವ, ಕಳಕೊಳ್ಳದಿರುವ, ಕಳಕೊಂಡಿದ್ದನ್ನು ಮತ್ತೆ ಹುಡುಕುವ ಕರ್ತ ನಿಮ್ಮನ್ನು ಹೇರಾಳವಾಗಿ ಈ ದಿನದ ಮೊದಲುಗೊಂಡು, ಇದೇ ದಿನದ ಮೊದಲುಗೊಂಡು ಕರ್ತ ನಿಮ್ಮನ್ನು ಆಶೀರ್ವದಿಸುವಾತನಾಗಿರುತ್ತಾನೆ. ಹಲ್ಲೆಲೂಯ.